ಓಂ ಶ್ರೀ ಗುರುಭ್ಯೋ ನಮಃ. ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ ಕಾರ್ಕಳ ಇದರ ಆಡಳಿತದ ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜು ಕಾರ್ಕಳ ಇದರ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ 3ನೇ ವರ್ಷದ ವಾರ್ಷಿಕ ವಿಶೇಷ ಶಿಬಿರ 2025 ಇದರ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಸಮಾರಂಭದ ಅತಿಥಿಗಳನ್ನು ವೇದಿಕೆಗೆ ಕರೆತರಬೇಕಾಗಿ ಸಂಸ್ಥಾಪಕರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ವಿದ್ವಾನ್ ಗಣಪತಿ ಭಟ್, ಉದ್ಘಾಟಕರಾದ ಸನ್ಮಾನ್ಯ ಶ್ರೀ ವಿ ಸುನೀಲ್ ಕುಮಾರ್, ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇರುವ ಶ್ರೀ ಎಸ್ ನಿತ್ಯಾನಂದ ಪೈ, ಶ್ರೀ ಜಯಪ್ರಕಾಶ್ ಶೆಟ್ಟಿ, ಶ್ರೀಮತಿ ಸುಮಾ ಕೇಶವ್, ಶ್ರೀಮತಿ ಅನ್ನಪೂರ್ಣ ಕಾಮತ್ ಇವರುಗಳು ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕು. ಅಂತೆಯೇ ಸಂಸ್ಥಾಪಕರುಗಳಾದ ಶ್ರೀ ಅಮೃತ್ ರೈ ಹಾಗೂ ಶ್ರೀ ಆದರ್ಶ ಎಂಕೆ, ಹಾಗೆ NSSನ ಕಾರ್ಯಕ್ರಮಾಧಿಕಾರಿಗಳಾಗಿರುವ ಶ್ರೀ ಉಮೇಶ್ ಅವರು ಕೂಡ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿ, ಶಿಸ್ತಿನ ಭಾವನೆ, ನಾಯಕತ್ವ ಗುಣ, ದೇಶಭಕ್ತಿ ಹಾಗೂ ಸಮಾಜ ಸೇವೆಯ ಮನೋಭಾವನೆ ಬೆಳೆಸುವ ಉದ್ದೇಶದಿಂದಲೇ ಸೆಪ್ಟೆಂಬರ್ 24, 1969ರಲ್ಲಿ ಸ್ಥಾಪನೆಗೊಂಡ ಸಾರ್ವಜನಿಕ ಸೇವಾ ಕಾರ್ಯಕ್ರಮ ರಾಷ್ಟ್ರೀಯ ಸೇವಾ ಯೋಜನೆ ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಈ ವಾರ್ಷಿಕ ವಿಶೇಷ ಶಿಬಿರ ಮುಂದಿನ 7 ದಿವಸಗಳ ಪರ್ಯಂತ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರಲಿ ಅನ್ನುವ ಉದ್ದೇಶಕ್ಕಾಗಿ ಭಗವಂತನ ಪ್ರಾರ್ಥನೆ ವಿದ್ಯಾರ್ಥಿನಿಯರು. ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರದ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ 7 ಸಂಸ್ಥಾಪಕರುಗಳಲ್ಲಿ ಒಬ್ಬರಾದಂಥ ಹಾಗೂ ಕಾಲೇಜಿನ ಪ್ರಾಚಾರ್ಯರು ಆದ ವಿದ್ವಾನ್ ಗಣಪತಿ ಭಟ್ ಇವರಿಗೆ ಸೇರಿದ ಸರ್ವರ್ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದೆ. ಈ ವಾರ್ಷಿಕ ವಿಶೇಷ ಶಿಬಿರವನ್ನು ಉದ್ಘಾಟಿಸುವುದಕ್ಕಾಗಿ ನಮ್ಮ ಜೊತೆ ಸೇರಿಕೊಂಡಿರುವವರು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ವಿ ಸುನೀಲ್ ಕುಮಾರ್ ಅವರು. ಅವರಿಗೆ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ ಸೇರಿದ ಸರ್ವರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇವರಿಗೆ ಸಂಸ್ಥಾಪಕರಲ್ಲಿ ಓರ್ವರಾದ ಶ್ರೀ ಅಮೃತ್ ರೈ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಸಮಾರಂಭದ ಅತಿಥಿಗಳಲ್ಲಿ ಓರ್ವರು ಶ್ರೀ ಎಸ್ ನಿತ್ಯಾನಂದ ಪೈ, ಉದ್ಯಮಿಗಳು, ಕಾರ್ಕಳ ಹಾಗೂ ಶಾಲಾಭಿವೃದ್ಧಿ ಸಮಿತಿ ಇದರ ಕೋಶಾಧಿಕಾರಿಗಳು. ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಅಮೃತ್ ರೈ ಅವರು ಇವರಿಗೂ ಕೂಡ ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾರೆ. ಇನ್ನೋರ್ವ ಅತಿಥಿಗಳು ಶ್ರೀ ಜಯಪ್ರಕಾಶ್ ಶೆಟ್ಟಿ, ಜ್ಯೋತಿ ಮೆಡಿಕಲ್ ಕಾರ್ಕಳ ಇದರ
ಮಾಲಕರು, ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಂಸ್ಥಾಪಕರಲ್ಲಿ ಓರ್ವರಾದ ಶ್ರೀ ಆದರ್ಶ ಎಂಕೆ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾರೆ. ಮತ್ತೋರ್ವ ಆಹ್ವಾನಿತರು ಅತಿಥಿಗಳು ಶ್ರೀಮತಿ ಸುಮಾ ಕೇಶವ್, ಪುರಸಭೆ ಕಾರ್ಕಳ ಹಾಗೂ SDMC ಇದರ ನಿಕಟಪೂರ್ವ ಅಧ್ಯಕ್ಷರು. ಇವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀ ಆದರ್ಶ ಎಂಕೆ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾರೆ. ಇನ್ನೋರ್ವ ಅತಿಥಿಗಳು ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾರ್ಕಳ ಇದರ ಪ್ರಾಚಾರ್ಯರು ಆಗಿರುವ ಶ್ರೀಮತಿ ಅನ್ನಪೂರ್ಣ ಕಾಮತ್, ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಕಾರ್ಯಕ್ರಮ ಸಂಯೋಜನಾಧಿಕಾರಿಗಳಾಗಿರುವ ಶ್ರೀ ಉಮೇಶ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ಎಲ್ಲ ಕಾರ್ಯಕ್ರಮಗಳ ರೂಪರೇಷೆಯನ್ನು ಸಿದ್ಧಪಡಿಸಿರುವಂತಹ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದಿರೆ ಕಾರ್ಕಳ ಇದರ ಸಹ ಸಂಸ್ಥಾಪಕರು ಆಗಿರುವ ಡಾಕ್ಟರ್ ಗಣನಾಥ್ ಶೆಟ್ಟಿ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಸಂಸ್ಥಾಪಕರು ಶ್ರೀ ಅಮೃತ್ ರಾಯ್, ಇವರಿಗೂ ಕೂಡ ಸೇರಿದ ಸರ್ವರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಮತ್ತೋರ್ವ ಸಹ ಸಂಸ್ಥಾಪಕರು ಶ್ರೀ ಆದರ್ಶ ಎಂಕೆ, ಸೇರಿದ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ NSSನ ಕಾರ್ಯಕ್ರಮಾಧಿಕಾರಿಗಳಾಗಿರುವ ಶ್ರೀ ಉಮೇಶ್ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾರ್ಕಳ ಇದರ ಉಪನ್ಯಾಸಕರು, ಅಧ್ಯಾಪಕರು ಹಾಗೂ ಸೇರಿದ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದ ಆಹ್ವಾನವನ್ನು ಮನ್ನಿಸಿ ನಮ್ಮ ಜೊತೆ ಸೇರಿಕೊಂಡಿರುವ ಎಲ್ಲ ಆಹ್ವಾನಿತರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಶಿಬಿರಾಧಿಕಾರಿಗಳು, ಉಪನ್ಯಾಸಕರು, ಉಪನ್ಯಾಸಕೇತರ ಮಿತ್ರರು ಕೂಡ ಸೇರಿಕೊಂಡಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಮಾಧ್ಯಮ ಮಿತ್ರರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ಎಲ್ಲ ಶಿಬಿರಾರ್ಥಿಗಳಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಂದೆ ದಿಕ್ಸೂಚಿ ಭಾಷಣವನ್ನು ಮಾಡಬೇಕಾಗಿ ಡಾಕ್ಟರ್ ಗಣನಾಥ್ ಶೆಟ್ಟಿ ಬಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ವಂದಿಸ್ತಾ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಿರುವಂತಹ ಆಹ್ವಾನಿತ ಬಂಧುಗಳೇ, ಅಧ್ಯಾಪಕೇತರ ಮಿತ್ರರೇ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, 3ನೇ ವರ್ಷದ ಕ್ರಿಯೇಟಿವ್ ಕಾಲೇಜಿನ NSSನ ವಾರ್ಷಿಕ ಶಿಬಿರದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ನಾವೆಲ್ಲ ಸಾಕ್ಷಿಯಾಗಿ ನಿಂತಿದ್ದೇವೆ. ಪ್ರಥಮ ವರ್ಷದ ವಾರ್ಷಿಕ ಶಿಬಿರವನ್ನು ಕಾರ್ಕಳದ BM ಸ್ಕೂಲಲ್ಲಿ ಮುಗಿಸಿಕೊಂಡು ದ್ವಿತೀಯ ವರ್ಷದ ವಾರ್ಷಿಕ ಶಿಬಿರವನ್ನು ಬಜಗೋಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲಾ ವಿಭಾಗದ ಆವರಣದಲ್ಲಿ ಯಶಸ್ವಿಯಾಗಿ ಮುಗಿಸಿ ಹೆಚ್ಚಿನ ಜನಸ್ಪಂದನೆಯನ್ನು ಪಡೆದುಕೊಂಡು ಅವರ ಆಶೀರ್ವಾದದೊಂದಿಗೆ 3ನೇ ವರ್ಷದ ಈ ವಾರ್ಷಿಕ ಶಿಬಿರವನ್ನು ಇವತ್ತಿಂದ ಈ ಭಾಗದ ಈ ಶಾಲೆಯ ಆವರಣದಲ್ಲಿ ನಾವು ಉದ್ಘಾಟನೆ ಮಾಡಿಕೊಂಡು ಅದರ ಮುಖೇನ ಮುಂದಿನ 7 ದಿನಗಳ ಕಾಲ ಇಲ್ಲಿ ಶಿಬಿರವನ್ನು ನಡೆಸಲಿಕ್ಕಿದ್ದೇವೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತು NSSನ ಕಾರ್ಯಕ್ರಮದ ಉದ್ಘಾಟನೆ ನಡೆದುಕೊಂಡು ಮುಂದಿನ 7 ದಿನಗಳ ಕಾಲ ಇಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಈ NSSನ ಈ ವರ್ಷದ ಶಿಬಿರವನ್ನು ನಾವು ಎಲ್ಲಿ ನಡೆಸಬೇಕು ಎನ್ನುವುದು ಸುಮಾರು ಕಾಲೇಜುಗಳನ್ನು ನಾವು ವಿಚಾರಿಸಿದಾಗ ಹೆಚ್ಚಿನ ಶಾಲೆಯಲ್ಲಿ ಬೇರೆ ಬೇರೆ ರೀಸನ್ ಕೊಟ್ಟು ನಮಗೆ ಈ ವರ್ಷ ನಮ್ಮಲ್ಲಿ ಬೇಡ ಕ್ಯಾಂಪ್ ಅಂತ ಹೆಚ್ಚಿನವರು ಅದನ್ನು ರಿಜೆಕ್ಟ್ ಮಾಡ್ತಾ ಬಂದರು. ಆದರೆ ನಾವು ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕಾರ್ಕಳ ಇಲ್ಲಿ ಬಂದು ಕೇಳಿದಾಗ ಇಲ್ಲಿನ ಅಧ್ಯಾಪಕ ವೃಂದದವರು, ಇಲ್ಲಿನ ಮುಖ್ಯೋಪಾಧ್ಯಾಯರು, ಇಲ್ಲಿನ
ಕಾಲೇಜಿನ ಪ್ರಾಂಶುಪಾಲರು ಹಾಗೆ ಆಡಳಿತ ಮಂಡಳಿಯನ್ನು ಕೇಳಿಕೊಂಡಾಗ ಬಹಳ ಪ್ರೀತಿಪೂರ್ವಕವಾಗಿ ನಮ್ಮನ್ನು ಇಲ್ಲಿಗೆ ಬರಮಾಡಿಕೊಂಡರು. ಕ್ಯಾಂಪ್ ಮಾಡೋದಾದರೆ ಇಲ್ಲೇ ಮಾಡಿ ಅಂತ ಮಾತನ್ನು ನಮಗೆ ಭರವಸೆ ನಮಗೆ ಕೊಟ್ಟರು. ಈ ಕಾರಣಕ್ಕೋಸ್ಕರ ಇಲ್ಲಿನ ಆಡಳಿತ ಮಂಡಳಿ, ಅಧ್ಯಾಪಕ ವೃಂದದವರು, ಬಹಳ ಮುಖ್ಯವಾಗಿ ನಮ್ಮ ಮಿತ್ರರು ಆಗಿರುವಂತಹ ಸದಾನಂದ ಸರ್ ಅವರು ಕಳೆದ ವರ್ಷದಿಂದಲೇ 1 ವರ್ಷ ನಮ್ಮಲ್ಲಿ ಕ್ಯಾಂಪ್ ಮಾಡಿ ಅನ್ನುವಂಥನ್ನು ಪದೇ ಪದೇ ನಮ್ಮ ಹತ್ರ ನೆನಪಿಸ್ತಾ ಬಂದವರು. ಇವರೆಲ್ಲರಿಗೂ ಸಹ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ತುಂಬ ಹೃದಯದ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿಂದ ಮೊದಲುಗೊಂಡು 8 ದಿನಗಳ ಕಾಲ ನಡೆಯುವಂತಹ ಏನು ಕಾರ್ಯಕ್ರಮಗಳೇನಿದೆಯೋ ಅದು ಬಹುಶಃ ಈ ಭಾಗದ ಈ ಶಾಲೆಯ ಆವರಣದಲ್ಲಿ ಒಂದು ಸಣ್ಣ ಪ್ರಮಾಣದ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ. ಅದಕ್ಕೆಲ್ಲಕ್ಕೂ ಸಹ ಈ ಕಾರ್ಯಕ್ರಮದ ಪರಿಸರದ ಜನರು ಸಾಕ್ಷಿ ಆಗಬೇಕಂತ ಈ ಮುಖೇನ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮದ ಮುಖೇನ ಊರಿನ ಗಣ್ಯರ ಸಮಕ್ಷಮದಲ್ಲಿ ಕಾರ್ಯಕ್ರಮಗಳು ಪ್ರಾರಂಭಗೊಂಡು ಸುಮಾರು 4.5 ಗಂಟೆಗಳ ಕಾಲ ಪ್ರತಿದಿನ ಒಂದು ಶ್ರಮದಾನದ ಕಾರ್ಯಕ್ರಮ ನಡೆಯುತ್ತದೆ. ಈ ವರ್ಷದ ಈ ಶಾಲೆಯ ವೇಳಾಪಟ್ಟಿಯನ್ನು ನೋಡಿದರೆ ಈ ಶ್ರಮದಾನದಲ್ಲಿ ಇಲ್ಲಿಗೆ ಬಹುಮುಖ್ಯವಾಗಿ ಇಲ್ಲಿನ ಸುತ್ತ ಆವರಣದ ಸುತ್ತ ಇರುವಂತಹ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಇರಬಹುದು, ಅಥವಾ ಅವರಿಗೆ ಅನಿವಾರ್ಯತೆ ಇರುವಂತಹ ಆಟದ ಮೈದಾನದ ಒಂದು ಸ್ವಚ್ಛತಾ ಕಾರ್ಯಕ್ರಮ ಇರಬಹುದು, ಅಥವಾ ವಿದ್ಯಾರ್ಥಿಗಳಿಗೆ ಬೇಕಾಗುವಂತಹ ಒಂದು ಆಟ ಆಡುವಂತಹ ಲಾಂಗ್ ಜಂಪ್, ಹೈ ಜಂಪ್ಗೆ ಬೇಕಾಗುವಂತಹ ಒಂದು ಸ್ಮಾಲ್ ಪಿಟ್ ಅನ್ನು ನಿರ್ಮಾಣ ಮಾಡಿಕೊಡುವಂಥದ್ದಿರಬಹುದು, ಇಂಗುಗುಂಡಿಯ ನಿರ್ಮಾಣ ಇರಬಹುದು. ಹಾಗೆ ಈ ಶಾಲೆಯ ಆವರಣದಲ್ಲಿ ಒಂದು ತರಕಾರಿಯ ಒಂದು ತೋಟವನ್ನು ಮಾಡಿಕೊಡಬೇಕಂತ ನಮ್ಮ ಪ್ರಾಂಶುಪಾಲರು ಹೇಳಿದರು. ಅದನ್ನು ಸೇರಿಸಿಕೊಂಡು ಅದರ ಜೊತೆಗೆ ಒಂದು ದಿನ ಇಡೀ ಕಾರ್ಕಳದ ಪರಿಸರವನ್ನು ಸ್ವಚ್ಛ ಮಾಡಬೇಕು. ಹಾಗೆ ಕಾರ್ಕಳದ ಏನು ಪ್ರವಾಸಿ ತಾಣಗಳೇನಿದೆಯೋ ಅವುಗಳ ಸ್ವಚ್ಛತೆ ಆಗಬೇಕು. ಈ ಕಾರ್ಯಕ್ರಮವನ್ನು ನಾಡಿದ್ದು ಆದಿತ್ಯವಾರ ನಮ್ಮ NSS ವಿದ್ಯಾರ್ಥಿಗಳ ಜೊತೆಗೆ ನಮ್ಮ ಕ್ರಿಯೇಟಿವ್ನ ವಿದ್ಯಾರ್ಥಿಗಳು ಸಹ ಇಲ್ಲಿಗೆ ಬರ್ತಾರೆ. ಅವರೆಲ್ಲರನ್ನು ಸೇರಿಸಿಕೊಂಡು ಇಡೀ ಕಾರ್ಯಕ್ರಮದ ಒಂದು ಮಟ್ಟಿನ ಸ್ವಚ್ಛತೆಯನ್ನು ಮಾಡಬೇಕೆನ್ನುವಂತಹ ಒಂದು ಧ್ಯೇಯವನ್ನು ಸಹ ಈ ಕ್ಯಾಂಪಿನ ಮುಖಾಂತರ ನಾವು ಇಟ್ಟುಕೊಂಡಿದ್ದೇವೆ. ತದನಂತರ ಪ್ರತಿದಿನ 3 ರಿಂದ 4.5 ಗಂಟೆಗಳ ತನಕ ಒಂದು ಶೈಕ್ಷಣಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ವಾಗ್ಮಿಗಳು, ಚಿಂತಕರು, ಸಾಹಿತಿಗಳನ್ನು ನಾವು ಆಹ್ವಾನಿತ ಮಾಡಿಕೊಂಡು ಅವರ ಮುಖೇನ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನವನ್ನು ಮಾಡಲಿಕ್ಕೋಸ್ಕರ ಬೇಕಾಗುವಂತಹ ಎಲ್ಲ ರೀತಿಯ ಒಂದು ಬೋಧನೆಯನ್ನು ಮಾಡುವಂತಹ ಕೆಲಸ ಕಾರ್ಯಗಳು ಇಲ್ಲಿ ನಡೆಯಲಿಕ್ಕಿದೆ. ಪ್ರತಿದಿನ ಸಂಜೆ 6 ಗಂಟೆಯಿಂದ 8:30 ಗಂಟೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದೆ. ಕ್ರಿಯೇಟಿವ್ನ NSS ವಿದ್ಯಾರ್ಥಿಗಳು, ಕ್ರಿಯೇಟಿವ್ನ ಹವ್ಯಾಸಿ ಕಲಾವಿದರು, ಇವರ ಮುಖೇನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಮಾಡಿ ತೋರಿಸಲಿಕ್ಕಿದ್ದೇವೆ. ಮಾತ್ರ ಅಲ್ಲದೆ ಈ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕಾರ್ಕಳದ ಡೆನ್ನಾನ ಕಲಾವಿದರು ನಡೆಸಿಕೊಡುವಂತಹ ಬ್ಯಾಂಡ್ ವಾದ್ಯ ಎನ್ನುವಂತಹ ಒಂದು ನಾಟಕ ಇರಬಹುದು, ಕ್ರಿಯೇಟಿವ್ನ ಯಕ್ಷಾರಾಧನ್ ತಂಡದ ವತಿಯಿಂದ ಯಕ್ಷಗಾನ ಶ್ರೀ ಕಾರುಣ್ಯ ನಿಧಿ ಎನ್ನುವಂತಹ ಒಂದು ಯಕ್ಷಗಾನ, ಹಾಗೆ ನಾದಮಣಿ ನಾಲ್ಕೂರ್ ಅವರಿಂದ ಮಾನವೀಯತೆಯ ಆಸೆಯ ತಂಬೂರಿ ಹಾಡುಗಳು, ಕತ್ತಲ ಹಾಡು ಕಾರ್ಯಕ್ರಮ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ವಿಶೇಷತೆಗಳಲ್ಲಿ ಒಂದುಗೂಡಿದೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇದಿಷ್ಟು ಕಾರ್ಯಕ್ರಮಗಳಾದರೆ ಈ ಕಾರ್ಯಕ್ರಮದ ಉದ್ದಕ್ಕೂ ಸಹ 7 ದಿನಗಳ ಕಾಲವೂ ಸಹ ವಿದ್ಯಾರ್ಥಿಗಳಿಗೆ ರುಚಿ ರುಚಿಯಾದಂತಹ ತಿಂಡಿ ತಿನಿಸುಗಳು, ಅದರ ಜೊತೆಗೆ ಊಟದ ವ್ಯವಸ್ಥೆಗಳು, ಇವೆಲ್ಲವನ್ನು ಸಹ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಶ್ರೀ ವೆಂಕಟೇಶ್ ಭಟ್ರು ಅವರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಸೇರಿಕೊಂಡು ಮಾಡುವಂತಹ ಒಂದು ಕಾರ್ಯಕ್ರಮವೂ ಸಹ ಇದೆ. ಸ್ವಚ್ಛತೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಒಂದು ಪಾಠವನ್ನು ಕಲಿಸಿಕೊಡಬೇಕು, ಹಿರಿಯರನ್ನು ಗೌರವಿಸುವಂತಹ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸಿಕೊಡಬೇಕು, ಅತಿಥಿಗಳನ್ನು ಸತ್ಕಾರ ಮಾಡುವಂತಹ ವಿಚಾರಗಳು ಮಕ್ಕಳಿಗೆ ತಿಳಿಸಿಕೊಡಬೇಕು. ಈ ಎಲ್ಲ ಕಾರ್ಯಕ್ರಮಗಳನ್ನು ಈ NSS ಕ್ಯಾಂಪಿನ ಜೊತೆಗೆ ಜೋಡಣೆ ಮಾಡಿಕೊಂಡು ಬಂದಿದ್ದೇವೆ. ಈ ಕಾರ್ಯಕ್ರಮ NSS ನಮಗೆ ಗೊತ್ತಿದ್ದ ಪ್ರಕಾರ 1969 ಸೆಪ್ಟೆಂಬರ್ 24ರಂದು
ಗಾಂಧೀಜಿಯವರ ಜನ್ಮ ಶತಾಬ್ದಿಯ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಒಂದು ಸಂಘಟನೆಯನ್ನು ಮಾಡಿಕೊಂಡು ಆ ಮುಖೇನ ದೇಶ ಪ್ರೇಮವನ್ನು ವಿದ್ಯಾರ್ಥಿಗಳಿಗೆ ಕಲಿಸಿಕೊಡಬೇಕು ಎನ್ನುವ ಮೂಲ ಉದ್ದೇಶವನ್ನು ಇಟ್ಕೊಂಡು ಈ ರಾಷ್ಟ್ರೀಯ ಸೇವಾ ಯೋಜನೆ ಎನ್ನುವಂಥದ್ದು ಪ್ರಾರಂಭವಾಯಿತು. ವಿದ್ಯಾರ್ಥಿಗಳಿಗೆ ಶಿಕ್ಷಣದೊಂದಿಗೆ ಅವರ ಏನು ನೈತಿಕತೆಯನ್ನು ಕಲಿಸಿಕೊಡಬೇಕು, ಆ ಮುಖೇನ ವಿದ್ಯಾರ್ಥಿಗಳಿಗೆ ಒಂದು ದೇಶ ಪ್ರೇಮವನ್ನು ಕಲಿಸಿಕೊಡುವಂತಹ ಪಾಠ ಕಲಿಸಿಕೊಡಬೇಕು ಎನ್ನುವಂತಹ ಉದ್ದೇಶದಿಂದ ಪ್ರಾರಂಭವಾದಂತಹ ಈ ರಾಷ್ಟ್ರೀಯ ಸೇವಾ ಯೋಜನೆ ಬಹುಶಃ ಹೆಚ್ಚಿನ ಶಾಲಾ ಕಾಲೇಜುಗಳಿಂದ ಘಟಕವನ್ನು ಪ್ರಾರಂಭ ಮಾಡಿಕೊಂಡು ಸಾರ್ವಜನಿಕ ಪ್ರದೇಶದಲ್ಲಿ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರುವಂಥದ್ದು ನಾವು ನೋಡಿಕೊಂಡು ಬಂದಿದ್ದೇವೆ. ಈ ನಿಟ್ಟಿನಲ್ಲಿ ಇನ್ನು ಮುಂದಿನ 7 ದಿನಗಳ ಕಾಲ ಈ ಆವರಣದಲ್ಲಿ ನಮ್ಮ ವಿದ್ಯಾರ್ಥಿಗಳು ಈ ತರದ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ನೆಚ್ಚಿನ ಶಾಸಕರು ಆಗಿರುವಂತಹ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರು, ನವಕಾರ್ಕಳದ ನಿರ್ಮಾಪಕರು, ಸ್ವಚ್ಛ ಕಾರ್ಕಳ, ಸ್ವರ್ಣ ಕಾರ್ಕಳದ ರೂವಾರಿಯೂ ಆಗಿರುವಂತಹ, ಕಾರ್ಕಳಕ್ಕೆ ಅತಿ ಹೆಚ್ಚು ಸರ್ಕಾರದ ಯೋಜನೆಗಳನ್ನು ತಂದು ಕಾರ್ಕಳದಲ್ಲಿ ಕಾರ್ಕಳವನ್ನು ಒಂದು ಪ್ರವಾಸೋದ್ಯಮ ಕಾರ್ಕಳವನ್ನಾಗಿ ಮಾಡಬೇಕು ಎನ್ನುವಂತಹ ಒಂದು ಮೂಲ ಉದ್ದೇಶವನ್ನು ಇಟ್ಟುಕೊಂಡು ರಾಜಕಾರಣವನ್ನು ಮಾಡ್ತಾ ಇರುವವರು, ಕಾರ್ಕಳದ ಅಭಿವೃದ್ಧಿಯ ಕನಸನ್ನು ಕಂಡಂತಹ ಸುನಿಲ್ ಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರ ಆಗಮನ ಈ ಕಾರ್ಯಕ್ರಮಕ್ಕೆ ಬಂದ ಕಾರಣ ನಮ್ಮ ವಿದ್ಯಾರ್ಥಿಗಳ ಉತ್ಸಾಹ ಖಂಡಿತವಾಗಿಯೂ ಇಮ್ಮಡಿಯಾಗಿದೆ ಅಂತ ನಾನು ಭಾವಿಸ್ತೇನೆ. ಅವರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಸಹ ನಮಗೆ ಬೆನ್ನು ತಟ್ಟಿಕೊಂಡು ಇರುವವರು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಎಸ್ ನಿತ್ಯಾನಂದಪೈಯವರು ಉದ್ಯಮಿಗಳು ಹಾಗೂ ಕೋಶಾಧಿಕಾರಿಗಳು, ಶಾಲಾಭಿವೃದ್ಧಿ ಸಮಿತಿ ಇವರು ನಮ್ಮ ಜೊತೆ ಇದ್ದಾರೆ. ಬಹುಶಃ ನಾವು ಮೊನ್ನೆ ಬಂದು ಇಲ್ಲಿ ಒಂದು ಕ್ಯಾಂಪನ್ನು ಮಾಡ್ತೇವೆ ಅಂತ ಕೇಳಿದಾಗ ನಮ್ಮನ್ನು ಮತ್ತೆ ಇಲ್ಲಿ ಕರೆಸಿ ಇಡೀ ಕ್ಯಾಂಪಿನ ವಿಚಾರಗಳನ್ನು ತಿಳಿದುಕೊಂಡು ನಮ್ಮ ಬೆನ್ನು ತಟ್ಟಿ ಖಂಡಿತವಾಗಿ ಇಲ್ಲಿ ಕ್ಯಾಂಪ್ ಮಾಡಿ ನಿಮಗೆ ಯಾವುದು ಸೌಕರ್ಯಗಳು ಇಲ್ಲಿ ಬೇಕೋ ಅದೆಲ್ಲವನ್ನೂ ಸಹ ನಿಮಗೆ ನಾವು ಒದಗಿಸಿಕೊಡ್ತೇವೆ. ಹೀಗೆ ನಮ್ಮ NSS ಕ್ಯಾಂಪಿಗೆ ಒಂದು ಬೆನ್ನೆಲುಬಾಗಿ ನಿಂತವರು ನಿತ್ಯಾನಂದಪೈಗಳು, ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತೆ ಸಲ್ಲಿಸ್ತಾ ನಮಗೆ ಒಂದು ಅವಕಾಶವನ್ನು ಕಲಿಸಿದ್ದಕ್ಕೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಹಾಗೆ ಈ ಭಾಗದ ನಿಕಟಪೂರ್ವ ಅಧ್ಯಕ್ಷರು ಪುರಸಭೆ ಕಾರ್ಕಳ, SDM ಸದಸ್ಯರು ಆಗಿರುವಂತಹ ಶುಭಾ ಕೇಶವ್ ಮೇಡಮ್ ಇಲ್ಲಿದ್ದಾರೆ. ಹಾಗೆ ಈ ದಿನ ನಮ್ಮ ಜೊತೆ ಅನ್ನಪೂರ್ಣ ಕಾಮತ್ ಇಲ್ಲಿನ ಪ್ರಾಂಶುಪಾಲರು ಇದ್ದಾರೆ. ಇವರೆಲ್ಲರೂ ಸಹ ಈ ಕ್ಯಾಂಪಿಗೆ ನಮಗೆ ಬಹಳಷ್ಟು ಸಹಾಯ ಸಹಕಾರವನ್ನು ಮಾಡ್ತಾ ಇಲ್ಲಿಗೆ ನಮಗೆ ಒಂದು ಉತ್ಸಾಹವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಆಹ್ವಾನಿತ ಅತಿಥಿಗಳಾಗಿ ಶ್ರೀಯುತ ಕೃಷ್ಣ ಶೆಟ್ಟರ್ ಅವರಿದ್ದಾರೆ, ಹಾಗೆ ಅವಿನಾಶ್ ಶೆಟ್ಟರ್ ಇದ್ದಾರೆ, ಹಾಗೆ ಸಂಜೀವ ದೇವಾಡಿಗರವರಿದ್ದಾರೆ, ನಮ್ಮೆಲ್ಲ ಅಧ್ಯಾಪಕ ವೃಂದದವರಿದ್ದಾರೆ. ಎಲ್ಲರನ್ನೂ ಸಹ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ನಮ್ಮ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆಯಬೇಕು, ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. 7 ದಿನ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಊರಿನವರು ಎಲ್ಲರೂ ಸಹ ಇಲ್ಲಿ ಬಂದು ಭಾಗವಹಿಸಬೇಕು, ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಪಠ್ಯ ಶಿಕ್ಷಣದ ಜೊತೆಗೆ ಜೀವನ ಶಿಕ್ಷಣ ದೊರೆತಾಗಲೇ ವಿದ್ಯಾರ್ಥಿಯೊಬ್ಬ ಪರಿಪೂರ್ಣನಾಗಿ ಬೆಳೆಯುವುದಕ್ಕೆ ಸಾಧ್ಯ. ಅದಕ್ಕೆ ಸೂಕ್ತವಾದಂತಹ ವೇದಿಕೆ ರಾಷ್ಟ್ರೀಯ ಸೇವಾ ಯೋಜನೆ. ಮುಂದಿನ 7 ದಿನಗಳ ಪರ್ಯಂತ ನಡೆಯಲಿರುವ ಈ ಶಿಬಿರ ಸಾಂಗವಾಗಿ ಸಾಗಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ದೀಪವನ್ನು ಬೆಳಗುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಉದ್ಘಾಟಕರಾಗಿ ಆಗಮಿಸಿದ ಸನ್ಮಾನ್ಯ ಶ್ರೀ ವಿ ಸುನಿಲ್ ಕುಮಾರ್ ಅವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ.
ಇದೀಗ ಉದ್ಘಾಟಕರ ಮಾತು ಸನ್ಮಾನ್ಯ ಶ್ರೀ ವಿ ಸುನೀಲ್ ಕುಮಾರ್ ಅವರಿಗೆ. ಇವತ್ತಿನ ಸಮಾರಂಭದ ಅಧ್ಯಕ್ಷರಾದಂತಹ ವಿದ್ವಾನ್ ಗಣಪತಿ ಭಟ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಶಿಬಿರಾರ್ಥಿಗಳೇ, ಗಣನಾಥರು ಉಲ್ಲೇಖ ಮಾಡಿದಂತೆ ಇವತ್ತಿನಿಂದ 7 ದಿನಗಳ ಕಾಲ ಕ್ರಿಯೇಟಿವ್ ಕಾಲೇಜಿನ 3ನೇ ವರ್ಷದ NSS ಶಿಬಿರ ನಮಗೊಂದು ಹೊಸ ರೀತಿಯಾದಂತಹ ಅನುಭವವನ್ನ ತಂದುಕೊಡುತ್ತೆ. ಎಲ್ಲರಿಗೂ, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಪಾಲಿದೆ ಅಂತ ನನಗೆ ಅನ್ಸೋದಿಲ್ಲ. ಕೆಲವೇ ಜನ ವಿದ್ಯಾರ್ಥಿಗಳನ್ನ NSS ಘಟಕಕ್ಕೆ ಕರ್ಕೊಂಡು ಬಂದು ಈ 1 ವಾರದ ಶಿಬಿರದಲ್ಲಿ ಭಾಗವಹಿಸುವಂತ ಅವಕಾಶವನ್ನ ಕಾಲೇಜಿನ ಆಡಳಿತ ಮಂಡಳಿ ನಮಗೆ ಕೊಟ್ಟಿದೆ. ಶೈಕ್ಷಣಿಕ ಚಟುವಟಿಕೆಯ ಜೊತೆಯಲ್ಲಿ ಈ ರೀತಿಯಾದಂತಹ ಶಿಬಿರಗಳು ನಮಗೊಂದು ಹೊಸ ರೀತಿಯಾದಂತಹ ಅನುಭವವನ್ನ ಸಹಜವಾಗಿ ತಂದುಕೊಡ್ತವೆ. ತುಂಬಾ ಸರಿ ಸಮೂಹ ಚಿಂತನೆಗಳು ನಮ್ಮ ಹತ್ರ ಇರೋದಿಲ್ಲ. ಒಟ್ಟಾಗಿ ಕೂತು ಜೀವನವನ್ನು ನಡೆಸುವಂತಹ, ಒಟ್ಟಾಗಿ ಕೂತು ಯೋಚಿಸುವಂತಹ, ಒಟ್ಟಾಗಿ ಒಂದೇ ಕಾರ್ಯವನ್ನು ಮಾಡುವಂತಹ ಇವು ಯಾವ ರೀತಿಯಾದಂತಹ ಸಮೂಹ ಚಿಂತನೆಗಳು ಕೂಡ ತುಂಬಾ ಸರಿ ಯುವಜನರ ಮನಸ್ಸಿನಲ್ಲಿ ಬರೋದಿಲ್ಲ. ಆದರೆ ಈ ರೀತಿಯಾದಂತಹ ಶಿಬಿರಗಳು ಸಮೂಹ ಚಿಂತನೆಯನ್ನ ನಮ್ಮ ಜೊತೆಗೆ ಬೆಳೆಸ್ತಾ ಒಂದು ಜೀವನ ಪಾಠವನ್ನ, ಜೀವನ ಮೌಲ್ಯಗಳನ್ನ ನಮಗೆ ಕಲಿಸ್ಕೊಡುತ್ತೆ. ಭವಿಷ್ಯದ ಸಮಾಜ ಯಾವ ರೀತಿ ಇರಬೇಕು, ಭವಿಷ್ಯದ ಬದುಕು ಹೇಗಿರಬೇಕು ಅನ್ನಲಿಕ್ಕೆ ಈ ರೀತಿಯಾದಂತಹ ಶಿಬಿರಗಳು ಒಂದು ಒಳ್ಳೆಯ ಅಡಿಪಾಯವನ್ನ ನಮ್ಮೆಲ್ಲರಿಗೂ ಕೂಡ ಹಾಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬೆಳಗ್ಗೆಯಿಂದ ಸಂಜೆಯ ತನಕದ ದಿನಚರಿಯನ್ನು ಅವರು ಉಲ್ಲೇಖ ಮಾಡಿದರು. ಬೆಳಿಗ್ಗೆ ಬೇಗ ಎದ್ದೇಳೋದ್ರ ಮುಖಾಂತರ ಶ್ರಮದಾನದ ಚಟುವಟಿಕೆಯಿಂದ ಹಿಡಿದು ಶೈಕ್ಷಣಿಕ ಚಟುವಟಿಕೆ 16 ಕಾರ್ಯಗಳನ್ನ ಈ ಶಿಬಿರದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಯೋಜಿತ ಟೈಮ್ ಟೇಬಲ್ ಅನ್ನು ಹಾಕೊಂಡಿದ್ದಾರೆ. ನಾನು ಎಲ್ಲ ಮಕ್ಕಳಲ್ಲಿ ವಿನಂತಿ ಮಾಡೋದು, ಈ ಶಿಬಿರದಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಬೇಕು. ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಿಲ್ಲ ಅಂತಾದ್ರೆ ಈ ಶಿಬಿರ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದು ಕಾಲೇಜಿನ ತರಗತಿಯ ಕೋಣೆಯ ತರ ಆಗಬಾರ್ದು. ಇದರಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ತಾ ನಮಗೆ ಬೇಕಾಗುವಂತ ಎಲ್ಲ ಅನುಭವಗಳು ಮತ್ತು ಎಲ್ಲ ರೀತಿಯಾದಂತಹ ಹೊಸ ಸಂಗತಿಗಳನ್ನು ಕಲಿಯುವಂತಹ ಪ್ರಕ್ರಿಯೆಗಳು ಈ ಶಿಬಿರದ ಮುಖಾಂತರ ನಾವೆಲ್ಲರೂ ಕೂಡ ಮಾಡಿಕೊಳ್ಳಲೇಬೇಕಾಗಿದೆ. ಆ ಪ್ರಯತ್ನವನ್ನ NSS ಶಿಬಿರ ನಮಗೆ ಇವತ್ತೊಂದು ಕಲ್ಪಿಸಿಕೊಟ್ಟಿದೆ. ನಾಡಿದ್ದು ಸಮಾರೋಪದ ಹೊತ್ತಿಗೆ ಈ ಶಿಬಿರ ಇಷ್ಟು ಬೇಗ ಮುಗಿತಾ ಅನ್ನೋ ಹೇಳುವಷ್ಟರ ಮಟ್ಟಿಗೆ ನಮಗೊಂದು ರೀತಿಯಾದಂತ ಉತ್ತೇಜನ ಈ ಶಿಬಿರದಲ್ಲಿ ಸಿಗಬೇಕು. ಮತ್ತು ಮುಂದಿನ 10 ವರ್ಷದಲ್ಲೋ 20 ವರ್ಷದಲ್ಲೋ ನಮ್ಮ ಯಾವುದೋ ವೈಯಕ್ತಿಕ ಬದುಕಿಗೆ ಹೋದಾಗ ಈ ಶಿಬಿರದಲ್ಲಿ ಸಿಕ್ಕಂತ ಯಾವುದಾದ್ರೂ ಒಂದು ಅನುಭವ ನಮಗೆ ಜೀವನ ಪಾಠ ಆಗ್ಬೇಕದು. ಆ ರೀತಿಯಾದಂತಹ ಒಂದು ಒಳ್ಳೆಯ ಸಮೂಹ ಚಿಂತನೆಗಳು ಈ ಶಿಬಿರದಲ್ಲಿ ಆಗಬೇಕು ಅಂತೇಳಿ ನಾನು ಆಶಿಸ್ತೇನೆ. ಎರಡನೇದು, ಈ ಶಿಬಿರದ ಈ ವರ್ಷದ ಧ್ಯೇಯವಾಕ್ಯ ಏನು? ಬಹಳ ಸುಂದರವಾಗಿ ಇಲಾಖೆ ಹೇಳಿದೆ. ನಶಾಮುಕ್ತ ಭಾರತದ ಅಭಿಯಾನವನ್ನು ಮಾಡಬೇಕು ಅನ್ನುವಂಥ ಪರಿಕಲ್ಪನೆಯನ್ನ ಅವರು ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಗಳು ಕಳೆದ 5-6 ವರ್ಷಗಳಲ್ಲಿ ವ್ಯಸನ ಮುಕ್ತ ಭಾರತ ಆಗಬೇಕು, ಫಿಟ್ ಇಂಡಿಯಾ ಆಗಬೇಕು ಅನ್ನುವಂಥ ಪರಿಕಲ್ಪನೆಯನ್ನ ಈಗಾಗಲೇ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಕೇಂದ್ರ ಸರ್ಕಾರ ಸಹಜವಾಗಿ ಮಾಡ್ತಾನೆ ಬಂದಿದೆ. ಯುವಜನರು ಇವತ್ತು ಬೇರೆ ಬೇರೆ ರೀತಿಯಾದಂತಹ ಮಾದಕ ವ್ಯಸನಗಳಿಗೆ ಒಳಗಾಗ್ತಾ ಇರುವಂತಹ ಸಂದರ್ಭದಲ್ಲಿ ಅದರಿಂದ ಭಾರತವನ್ನ ಮುಕ್ತ ಮಾಡಬೇಕು ಅನ್ನುವಂಥದ್ದು ಎಳೆಯ ಮನಸ್ಸಿನಲ್ಲೇ ನಿರ್ಮಾಣ ಆಗಬೇಕು ಅನ್ನುವ ಕಾರಣಕ್ಕೆ NSS ಶಿಬಿರದಲ್ಲಿ ಈ ಧ್ಯೇಯವಾಕ್ಯವನ್ನು ಕೂಡ ಇಟ್ಟಿದ್ದಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ವ್ಯಕ್ತಿತ್ವವನ್ನ, ನಮ್ಮ ನಡವಳಿಕೆಯನ್ನು ರೂಪಿಸಿಕೊಳ್ಳುವಂಥದ್ದು ಕೂಡ ಬಹಳ ಅಗತ್ಯ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇವತ್ತು ಜಗತ್ತಿನ ಬೆಳವಣಿಗೆಗಳನ್ನು ನಾವೆಲ್ಲರೂ ಕೂಡ ಬಹಳ ಹತ್ತಿರದಿಂದ ಗಮನಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳು ಅಂತ ನಾನು ಅನ್ಕೊಳ್ತೇನೆ. ಜಗತ್ತಿನ ದೊಡ್ಡಣ್ಣ ರಾಷ್ಟ್ರ ಅಂತ ಕರೆಯುವಂತ ಅಮೆರಿಕದ ಅಧ್ಯಕ್ಷರು ಭಾರತದ ಎಲ್ಲ ಉತ್ಪನ್ನಗಳ ಮೇಲೆ ಅಥವಾ ಭಾರತದ ಎಲ್ಲ ವಸ್ತುಗಳ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ತೆರಿಗೆಗಳನ್ನ ಹಾಕೋದ್ರ ಮುಖಾಂತರ
ಒಂದು ಹೊಸ ರೀತಿಯಾದಂಥ ವ್ಯಾಪಾರ ವಹಿವಾಟಿಗೆ ಇವತ್ತು ಎಡೆಯನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಅಮೆರಿಕ ಎದುರಿಸಿರುವಂಥ ಬೆದರಿಕೆಗೆ ಭಾರತ ಎದುರಲಿಲ್ಲ. ಅದಕ್ಕೆ ಬೇಕಾದಂಥ ಎಲ್ಲ ಪರ್ಯಾಯ ಮಾರ್ಗಗಳನ್ನ ಇಟ್ಕೊಳ್ತಾ ಈ ದೇಶವನ್ನ ಸರ್ವಶಕ್ತವನ್ನಾಗಿ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಇಡೀ ದೇಶ ಇವತ್ತು ಮಾಡ್ತಾ ಇದೆ. ಇವತ್ತು ಪ್ರಧಾನಮಂತ್ರಿಗಳು ಇಡೀ ದೇಶದ ಮುಂದೆ ಕೊಟ್ಟಿರುವಂಥ ಕರೆ ಏನು ಅಂತ ಕೇಳಿದ್ರೆ, ಸ್ವದೇಶಿ ವಸ್ತುಗಳನ್ನ ಬಳಸಬೇಕು, ಸ್ವದೇಶಿ ವಸ್ತುಗಳನ್ನ ಬಳಕೆಗಳನ್ನ ಹೆಚ್ಚು ಮಾಡ್ತಾ ನಮ್ಮ ದೇಶದ ಉದ್ಯಮಗಳನ್ನ ಪ್ರೋತ್ಸಾಹಿಸಬೇಕು ಅನ್ನುವಂಥ ಕರೆಯನ್ನ ಕೊಟ್ಟಿದ್ದಾರೆ. ನಾವು ಖರೀದಿಸುವಂತ ಚಾಕ್ಲೇಟು ಪೆನ್ನಿನಿಂದ ಹಿಡಿದು ನಾವು ದಿನನಿತ್ಯ ಬಳಕೆ ಮಾಡುವಂತ ಎಲ್ಲ ವಸ್ತುಗಳು ಕೂಡ ನಮ್ಮ ದೇಶದಲ್ಲಿ ಉತ್ಪನ್ನ ಆಗೋದನ್ನು ನಾವು ಖರೀದಿ ಮಾಡಿದ್ರೆ ಜಗತ್ತಿನ ಯಾವ ರಾಷ್ಟ್ರಗಳು ಕೂಡ ಎಷ್ಟೇ ದೊಡ್ಡ ಪ್ರಮಾಣದ ಬೆದರಿಕೆಗಳನ್ನು ಹಾಕಿದ್ರು ಕೂಡ ಮುಂದಿನ 10 ವರ್ಷಗಳಲ್ಲಿ ಭಾರತ ದೊಡ್ಡ ಶಕ್ತಿಯಾಗಿ ಎದ್ದು ನಿಲ್ಲುತ್ತೆ ಅಂತ ಹೇಳಲಿಕ್ಕೆ ನಮ್ಗೆ ಯಾವುದೇ ಕೇಳಿದ್ರು ಆಶ್ಚರ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಜಗತ್ತಿನ 4ನೇ ಆರ್ಥಿಕ ದೊಡ್ಡ ಶಕ್ತಿಯಾಗಿ ಭಾರತ ಹೊರಹೊಮ್ಮುವಂತ ಸಮಯದಲ್ಲಿರಬೇಕಾದ್ರೆ ಕಾಲೇಜು ವಿದ್ಯಾರ್ಥಿಗಳಾಗಿರುವಂತ ನಾವು ಮುಂದಿನ 3-4 ವರ್ಷಗಳಲ್ಲಿ ಸಮಾಜದ ಮುಖ್ಯವಾಹಿನಿಗೆ ಬಂದು ಈ ಸಮಾಜವನ್ನು ಮುನ್ನಡೆಸಬೇಕಾಗಿರುವಂತ ಯುವ ಮನಸ್ಸುಗಳು ಈ ರೀತಿಯಾದಂತಹ ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ತಾ ನಾವು ಒಂದೊಂದು ಹೆಜ್ಜೆಯನ್ನ ಆಲೋಚನೆಗಳನ್ನ ಈ ಸಮಾಜದ ಬಗ್ಗೆಯೂ ಕೂಡ ಮಾಡಬೇಕಾಗಿರುವಂಥದ್ದು ಬಹಳ ಅಗತ್ಯ ಇದೆ. ಆ ಹಿನ್ನೆಲೆಯಲ್ಲಿ ಸ್ವದೇಶಿ ಜೀವನ ಪದ್ಧತಿಗಳು, ವ್ಯಸನ ಮುಕ್ತ ಭಾರತ, ಫಿಟ್ ಇಂಡಿಯಾ, ಸಾಮೂಹಿಕ ಚಿಂತನೆ, ಸಾಮೂಹಿಕ ವ್ಯವಹಾರಗಳು ಇವೆಲ್ಲವೂ ಕೂಡ ನಮಗೊಂದು ಹೊಸ ರೀತಿಯಾದಂತಹ ಪಾಠವನ್ನ ವಿದ್ಯಾರ್ಥಿಗಳ ನಡುವೆ ಇವತ್ತು ಕೊಡುತ್ತೆ. ಆ ಎಲ್ಲ ಸಂಗತಿಗಳನ್ನ ನಮ್ಮ ಅಧ್ಯಾಪಕರ ನಡುವೆ ಶಿಬಿರದಲ್ಲಿ ಬರುವಂತ ಬೇರೆ ಬೇರೆ ಸಂಪನ್ಮೂಲಗಳ ವ್ಯಕ್ತಿಗಳ ಜೊತೆಗೆ ಚರ್ಚೆಯನ್ನ ಮಾಡಿ ಇದನ್ನು ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ನಾನು ಕ್ರಿಯೇಟಿವ್ ಆಡಳಿತ ಮಂಡಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಾನುವಾರ ಇಡೀ ಕಾಲೇಜಿನ ವಿದ್ಯಾರ್ಥಿಗಳು ಕಾರ್ಕಳವನ್ನ ಸ್ವಚ್ಛ ಮಾಡಬೇಕು ಅನ್ನುವಂತ ಆಲೋಚನೆ ಇಟ್ಟುಕೊಟ್ಟಿರುವಂಥದ್ದು ಬಹಳ ಸಂತೋಷದ ಸಂಗತಿ. ಶಾಸಕನಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಾವೊಂದು ಸ್ವಚ್ಛ ಕಾರ್ಕಳ ಪರಿಕಲ್ಪನೆ ಇಟ್ಟುಕೊಂಡು ಹಲವು ದಿನಗಳಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಇದು ಸ್ವಚ್ಛ ಕಾರ್ಕಳ ಅಥವಾ ಸ್ವರ್ಣ ಕಾರ್ಕಳ ಯಾವುದೋ ಒಂದು ದಿನಾಂಕಕ್ಕೆ ಮುಗಿಯುತ್ತೆ ಅಂತೇನಿಲ್ಲ. ಇದೊಂದು ನಿರಂತರವಾದಂತಹ ಪ್ರಕ್ರಿಯೆ. ಆ ಪ್ರಕ್ರಿಯೆಯಲ್ಲಿ ಪ್ರತಿನಿತ್ಯ ಭಾಗವಹಿಸಬೇಕಾಗಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಕರ್ತವ್ಯ ಇದೆ. ಆ ಕರ್ತವ್ಯದಲ್ಲಿ ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇರುವಂಥದ್ದು ಸಂತೋಷದ ಸಂಗತಿ ಅಂತ ಹೇಳ್ತಾ, ಮುಂದಿನ 7 ದಿನಗಳ ಕಾಲ ಈ ಶಿಬಿರವನ್ನ ನಡೆಸಲಿಕ್ಕೆ ಬಂದಿರುವಂತ ನಿಮಗೆ, ಇದಕ್ಕೆ ಆಯೋಜನೆ ಮಾಡಿರುವಂತಹ ಎಲ್ಲ ಸ್ಥಳೀಯ ಕಾಲೇಜಿನ ಎಲ್ಲ ಪ್ರಮುಖರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಮುಂದೆ ಅತಿಥಿಗಳ ಮಾತು. ಮೊದಲಿಗೆ ಶಾಲಾಭಿವೃದ್ಧಿ ಸಮಿತಿಯ ಕೋಶಾಧಿಕಾರಿಗಳಾದ ಶ್ರೀ ಎಸ್ ನಿತ್ಯಾನಂದ ಪೈ ಅವರಿಗೆ. ಸಮಾರಂಭದ ಅಧ್ಯಕ್ಷರೇ, ಶಾಸಕ ಮಿತ್ರ ಸುನೀಲ್ ಕುಮಾರ್ ರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಶಿಬಿರಾರ್ಥಿಗಳೇ, ನಾಳೆಯಿಂದ 3ರಿಂದ 4:30ವರೆಗೂ ನಿಮಗೆ ಇಂಥ ಭಾಷಣಗಳು ಬೇಕಾದಷ್ಟು ಇದೆ. ಆದ್ದರಿಂದ ನಾನು ಜಾಸ್ತಿ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಒಂದು ಹೊಸ ಅನುಭವವನ್ನು ಅನುಭವಿಸಲಿಕ್ಕೆ ಇದೊಂದು ಸೂಕ್ತವಾದ ಒಂದು ವೇದಿಕೆ, ಒಂದು ಶಿಬಿರ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ಒಳ್ಳೊಳ್ಳೆಯ ಅನುಭವಗಳನ್ನು ಕ್ರಿಯೇಟಿವ್ ಕಾಲೇಜಿನವರು ಬಂದು ಇಲ್ಲಿ ಮಾಡ್ತೇವೆ ಅಂತ ಹೇಳಿದಾಗ ನಮಗೂ ಸಹ ಸಂತೋಷ ಆಗ್ತದೆ. ಇಡೀ ಕಾಲೇಜ್ ಒಂದು ಸ್ವಚ್ಛ ಆಗ್ತದೆ, ಇಡೀ ಕಾಲೇಜ್ ಪರಿಸರ ತುಂಬ ಸ್ವಚ್ಛ ಆಗ್ತದೆ. ಅದ್ರ ಒಟ್ಟಿಗೆ ಸ್ವಲ್ಪ ತರಕಾರಿಯನ್ನು ಸಹ ಬೆಳೆಸಿ ಮತ್ತೆ ತಿಂಗಳಿಗೆ ಒಂದ್ಸಲ ಆ ತರಕಾರಿ ಯಾವ ರೀತಿ ಮೇಲೆ ಬಂದಿದೆ ಅಂತ ಹೇಳಿ ಸಹ ಮಕ್ಕಳನ್ನ ನೋಡ್ಕೊಂಡು ಹೋಗಿ ಅಂತ ಹೇಳಿ ನಾನು ಅವ್ರ ಹತ್ರ ವಿನಂತಿ ಸಹ ಮಾಡ್ಕೊಂಡಿದ್ದೆ. ಯಾಕಂತ ಹೇಳಿದ್ರೆ ಈಗ ಹಾಲು ಎಲ್ಲಿಂದ ಸಿಗ್ತದೆ ಕೇಳಿದ್ರೆ ಪ್ಯಾಕೆಟ್ ಇಂದ ಅಂತ ಹೇಳ್ತಾರೆ, ತರಕಾರಿ ಎಲ್ಲಿಂದ ಸಿಗ್ತದೆ ಅಂತ ಹೇಳಿದ್ರೆ ವೆಜಿಟೇಬಲ್ ಮರ್ಚೆಂಟ್ ಹತ್ರ ಸಿಗ್ತದೆ ಅಂತ ಹೇಳುವ ಕಾಲ ಈಗ ಬಂದಿದೆ. ಆ ತರಕಾರಿ ಹೇಗೆ ಬೆಳೆಯುವುದು ಅನ್ನುವಂಥದ್ದು ಗೊತ್ತಿಲ್ಲದೆ ಇದ್ರೆ, ಮೊದಲು ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಅದೆಲ್ಲ ಇನ್ಕ್ಲೂಡ್ ಆಗಿತ್ತು, ಈಗ ಇಲ್ಲ. ಈಗ ಶಿಕ್ಷಣ ಏನು ಅಂತ ಹೇಳಿ ಕೇಳಿದ್ರೆ ಸ್ವಲ್ಪ ಆಶ್ಚರ್ಯ ಆಗ್ತದೆ. ನೀರು ಅಂದ್ರೆ ಏನು? H2O. ಆ H2O ನಾನು ವ್ಯಾಪಾರ ಮಾಡೋದು ಅಥವಾ ನಾನೇನಾದರೂ ಮಾಡೋದ್ರಲ್ಲಿ ಆ H2O ಏನು ಉಪಯೋಗ ಉಂಟು ನನಗಂತೂ ಗೊತ್ತಾಗಲಿಲ್ಲ. ನಾನು ಏನೇನು ಕಲ್ತಿದ್ದೇನೆ
ಪಠ್ಯ ಪುಸ್ತಕದಲ್ಲಿ ಕಲಿತಿದ್ದೇನೆ. ಒಂದು ಸಣ್ಣ ಕಥೆ ಇದೆ, ನೀವು ಎಲ್ಲ ಕೇಳಿರ್ಬೋದು, ಕೇಳಿದಿರುವ ಕಥೆಯನ್ನೇ ಪುನಃ ಹೇಳ್ತಾ ಇದ್ದೇನೆ. ಒಂದು ಝೂ ಅಲ್ಲಿ ಒಂದು ತಾಯಿ ಒಂಟೆ ಮತ್ತು ಒಂದು ಮರಿ ಒಂಟೆ ಇರ್ತಂತೆ. ಮರಿ ಒಂಟೆ ಕೇಳ್ತಂತೆ, ಅಮ್ಮ ಅಮ್ಮ ನಮಗೆ ಇಷ್ಟು ಕಣ್ಣಿನ ಮೇಲೆ ಇಷ್ಟು ಕೆಳಗಡೆ ಬರುವಂತ ಆ ಕೂದಲು ಅಲ್ಲ, ಅದು ಯಾಕದು? ಆ ಕೂದಲು ಯಾಕಂತ ಹೇಳಿ ಕೇಳಿದ್ರೆ, ನಾವು ಮರಳುಗಾಡಿನಲ್ಲಿ ಇದ್ದೇವೆ, ಮರಳು ಜೋರು ಗಾಳಿ ಬಂದಾಗ ಆ ಮರಳು ಒಳಗೆ ಹೋಗಬಾರ್ದು ಅಂತ ಹೇಳಿ ಆ ಕೂದಲೆಲ್ಲ ಇದೆ ಅಂತ ಹೇಳಿ. ಇಷ್ಟು ದೊಡ್ಡ ಗೂನು ಬೆನ್ನು ಯಾಕಮ್ಮ ನಮ್ಗೆ? ಅದು ಯಾಕಂತ ಹೇಳಿದ್ರೆ, ನಾವು ಮರುಭೂಮಿಯಲ್ಲಿ ತುಂಬಾ ದೂರ ಹೋಗ್ತೇವೆ, ಅಲ್ಲಿ ನೀರು ಸಿಗುದಿಲ್ಲ, ಒಂದು ಸಲ ಕುಡಿದಿದ್ದು ಒಂದು 15 ದಿವಸಕ್ಕೋ 20 ದಿವಸಕ್ಕೋ ಬೇಕಾಗುವಷ್ಟು ಸಾಕಾಗ್ತದೆ, ಆದ್ರಿಂದ ನಮ್ಮ ಗೂನು ಬೆನ್ನು ಅಂತ. ಸರಿ ಅಮ್ಮ, ಆದ್ರೆ ಇಲ್ಲಿ ನಾವು ಝೂ ಅಲ್ಲಿ ಇದ್ದೇವಲ್ಲ, ಇಲ್ಲಿ ನೀರು ಯಾವಾಗ್ಲೂ ಎದುರಿಗಿದೆ, ಒಂದು ದಿವಸ ಸಹ ಗಾಳಿ ನಮ್ಗೆ ಬೀಸುದಿಲ್ಲ, ಮರಳು ಬರುದಿಲ್ಲ, ಇದು ಯಾಕೆ ನಮ್ಗೆ ಇಲ್ಲಿ ಅಂತ. ಶಿಕ್ಷಣ ಪದ್ಧತಿ ಅದೇ ಆಗಿದೆ. ನಾವು ಇಡೀ ಜಗತ್ತನ್ನ ಗಮನಿಸಿದಾಗ ಬ್ಯಾಂಗ್ಳೂರಿನ ಅಥವಾ ಕರ್ನಾಟಕದಷ್ಟು ದೊಡ್ಡದೇ ಇರುವಂತಹ ಇಸ್ರೇಲ್ ಇದೆ, ಸ್ವಿಟ್ಜರ್ಲ್ಯಾಂಡ್ ಇದೆ. ನಾವು ನೋಬೆಲ್ ಪ್ರಶಸ್ತಿಯನ್ನ ಭಾರತ ಎಷ್ಟು ಪಡ್ಕೊಂಡಿದೆ ವಿಜ್ಞಾನಕ್ಕಾಗಿ, ನೋಬೆಲ್ ಪ್ರಶಸ್ತಿಯನ್ನ ಇಂಡಿಯಾ ಎಷ್ಟು, ಭಾರತ ನಾವು ಎಷ್ಟು ಪಡ್ಕೊಂಡಿದ್ದೇವೆ, ಮತ್ತೆ ಇಸ್ರೇಲ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ಎಷ್ಟು ಪಡ್ಕೊಂಡಿದೆ ಆ ಸಣ್ಣ ರಾಜ್ಯದಲ್ಲಿ. ಇವತ್ತು ನಾವು ನೋಡ್ತಾ ಇದ್ರೆ ವಿದ್ಯಾರ್ಥಿಗಳಲ್ಲಿ ಸುಸೈಡ್ ಮಾಡ್ಕೊಳ್ಳುವಂಥದ್ದು, ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ, ನಮ್ಮ ಶಿಕ್ಷಣ ಪದ್ಧತಿ ಬದಲಾವಣೆ ಆಗಬೇಕು. ಶಿಕ್ಷಣದಲ್ಲಿ ಬದಲಾವಣೆ ಆಗದೇ ಇದ್ರೆ ಇದ್ಯಾವುದು ಸಾಧ್ಯ ಇಲ್ಲ. ನೋಬೆಲ್ ಪ್ರಶಸ್ತಿ ಪಡೆಯುವಂತಹದ್ದು ಸಹ ನಮ್ದು ಒಂದು ನಮ್ಮ ಭಾಗವಾಗಿರ್ಬೇಕು. ನಾವು ನೋಡ್ಲಿಕ್ಕೆ ಹೋದ್ರೆ ಅಮೆರಿಕದಲ್ಲಿ ಎಂತಹ ಈಗ ಟ್ರಂಪ್ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಲಿಕ್ಕೆ ಹೊರಟರು ಸಹ ಅಮೆರಿಕದಲ್ಲಿರುವಂತಹ 50% ಡಾಕ್ಟರ್ಸು, ಇಂಜಿನಿಯರ್ಸು ಭಾರತದವರಾಗಿದ್ದಾರೆ. ಆದ್ರಿಂದ ಟ್ರಂಪ್ ಅಂತಹ ಡಿಸಿಷನ್ ಯಾವುದು ತಗೊಳ್ಳಿಕ್ಕೆ ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿ ಮುಟ್ಟಿದೆ. ಇವತ್ತು ಪಿಚ್ಚೆ ಅವರು ನಮ್ಮ ಗೂಗಲ್ನ ಮಾತಾಡಿದ್ರು, ಟ್ರಂಪ್ನ ಎದುರಿಗೆ ನನಗೆ ಭಾರತ ಶಿಕ್ಷಣ ಕೊಟ್ಟಿದೆ, ಭಾರತ ನನಗೆ ಜೀವನ ಕೊಟ್ಟಿದೆ, ನಾನು ಜೀವನ ಮಾಡ್ತಾ ಇರುವಂತಹದ್ದು ಅಮೆರಿಕದಲ್ಲಿ ಇದ್ರೂ ಸಹ ನನ್ನ ತಾಯಿ ನೆಲವನ್ನು ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ, ನಾನು ಆಲೋಚನೆ ಮಾಡಬೇಕಾದಂತಹ ಸ್ಥಿತಿ ಈ ದೇಶದಲ್ಲಿದೆ ಅನ್ನುವಂಥ ಮಾತನ್ನ ಟ್ರಂಪ್ ಎದುರಿಗೆ ಅವರು ಹೇಳಿದ್ರು. ಅಂತ ಹೇಳಿದ್ರೆ ಅವರ ದೇಶ ಪ್ರೇಮ ಏನಿದೆ ಅದನ್ನು ನಾವೆಲ್ಲರೂ ಮೈಗೂಡಿಸ್ಕೊಳ್ಬೇಕು. ಸ್ವಚ್ಛತೆ ಮೋದಿ ಅವರು ಬಂದ ಪ್ರಥಮ ಬಾರಿಗೂ ಅದನ್ನ ಹೇಳಿದ್ರು. ಸ್ವಚ್ಛ ಭಾರತ, ಸ್ವಸ್ಥ ಭಾರತ ಅನ್ನುವಂಥದ್ದ ಕಲ್ಪನೆಯನ್ನು ನಮಗೆ ಕೊಡ್ತಾ ಇದ್ರು. ಶಾಸಕ ಸುನೀಲ್ ಕುಮಾರ್ ಮಂತ್ರಿಗಳಿದ್ದಾಗ ಒಂದು ಆದಿತ್ಯವಾರ ಇಡೀ ಕಾರ್ಕಳ, ಅದು ಅವರ ಕಲ್ಪನೆ, ಸ್ವರ್ಣ ಕಾರ್ಕಳ ಅನ್ನುವಂಥದ್ದಿತ್ತು. ಇಡೀ ಕಾರ್ಕಳವನ್ನ 1 ಕಿಲೋಮೀಟರ್ ಉದ್ದಕ್ಕೆ ಒಂದೊಂದು ಶಾಲೆ ಅಥವಾ ಒಂದೊಂದು ಸಂಸ್ಥೆಯನ್ನ ಇಟ್ಕೊಂಡು ಅವ್ರು ಕ್ಲೀನ್ ಮಾಡ್ತಾ ಹೋದ್ರು. ಎಷ್ಟು ಟ್ರಕ್ ಆ ಕಸ ಇತ್ತೋ ಆವಾಗ ನೋಡಿದವರಿಗೆ ಎಲ್ರಿಗೂ ಗೊತ್ತಾಗ್ತಿತ್ತು. ದೊಡ್ಡ ಒಂದು ರೀತಿ ಕಾರ್ಕಳ ಒಂದು ಸಲ ಸ್ವಚ್ಛ ಆಯಿತು. ಆದ್ರೆ ನಿರಂತರವಾಗಿ ಆಗ್ಬೇಕಾಗಿದ್ದು ಆಗ್ಲಿಲ್ಲ. ನೀವು ಶಿಬಿರದಲ್ಲಿ ಬೆಳಿಗ್ಗೆ 6 ಗಂಟೆಗೂ ಹೇಳ್ತೀರಿ, ಯೋಗ ಮಾಡ್ತೀರಿ, ಇಲ್ಲಿ 7 ದಿವಸ ಯೋಗ ಮಾಡ್ತೀರಿ, ನಂತರ ಅದನ್ನ ಮರೆತು ಬಿಡ್ತೀರಿ. ಅದು ಮಾಡಬೇಡಿ. ನೀವು ಹೇಳುವಂತಹ ಸಮಯ ಏನಿದೆ ಇಲ್ಲಿ ಈ ಶಿಬಿರದಲ್ಲಿ ಅಭ್ಯಾಸ ಮಾಡ್ಕೊಂಡಿದ್ದೀರಿ, ಆ ಅಭ್ಯಾಸವನ್ನ ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗಿ. ಮತ್ತೆ ನಿಮ್ಮಲ್ಲಿ ಆ ಏನು ಮಿತ್ರತ್ವ ಇದೆ ಅಥವಾ ಏನು ದೇಶ ಪ್ರೇಮ ಇದೆ ಅದನ್ನ ಮುಂದುವರಿಸಿಕೊಂಡು ಈ ಶಿಬಿರದಲ್ಲಿ ಕಲ್ತಿದ್ದನ್ನ ಅವರು ಅಷ್ಟೆಲ್ಲ ಖರ್ಚು ಮಾಡಿ ಇಷ್ಟು ಒಳ್ಳೆಯ ಶಿಬಿರವನ್ನ ಮಾಡಿ ಒಳ್ಳೆಯದನ್ನ ಮಾಡಿದ್ದನ್ನ ಏನಾದರೂ ಅವರಿಗೆ ಸಾರ್ಥಕತೆ ಸಿಗಬೇಕಾದ್ರೆ ನೀವು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನಾನು ಸುಮಾರು 25-26 ವರ್ಷದಿಂದ 4 ಗಂಟೆಗೆ ಹೇಳ್ತೇನೆ, ಯೋಗ ಮಾಡ್ತೇನೆ. ನಿರಂತರವಾಗಿ ಯೋಗ ಶಿಕ್ಷಣ ಕೇಂದ್ರ ಒಂದಿದೆ SVTಯಲ್ಲಿ, ಅಲ್ಲಿ ಯೋಗವನ್ನ ಕಲಿಸ್ತೇನೆ. ನಾನು ಯಾಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ನನ್ನ ಸ್ವಂತಕ್ಕೆ ನಾನು ಯೋಗ ಮಾಡ್ತೇನೆ ಅಥವಾ ನಾನು ಸ್ವಂತಕ್ಕೆ
ಅದಕ್ಕೆ ನಾನು ಓದ್ತೇನೆ ಅನ್ನುವಂಥದ್ದನ್ನು ನಿಮ್ಮ ಮನಸ್ಸಿಗೆ ಬಂದರೆ ಅದು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ, ಇದು ನನ್ನ ಅಮ್ಮನಿಗೋಸ್ಕರ ಅಲ್ಲ, ನನ್ನ ಅಪ್ಪನಿಗೋಸ್ಕರ ಅಲ್ಲ, ಅಥವಾ ನಾನು ರ್ಯಾಂಕ್ ಬಂದರೆ ಕಾಲೇಜಿನವರಿಗೆ ಉದ್ಧಾರ ಆಗ್ತದೆ ಅಂತ ಹೇಳಿ ಎಣಿಸ್ಕೊಳ್ಬೇಡಿ. ನಾನು ಕಲಿಯುವಂಥದ್ದು, ನಾನು ಶಿಸ್ತನ್ನು ಮೈಗೂಡಿಸಿಕೊಳ್ಳುವಂಥದ್ದು, ಸ್ವಚ್ಛ ಭಾರತದ ಕಲ್ಪನೆ ಏನಿದೆ ಅದು ನನ್ನಗೋಸ್ಕರ, ನನ್ನ ವೈಯಕ್ತಿಕಗೋಸ್ಕರ ಅಂತ ಹೇಳಿ ನೀವು ಯಾವತ್ತೂ ಮನಸ್ಸಿನಲ್ಲಿ ಎಣಿಸ್ತೀರಿ, ಅದು ಯಶಸ್ವಿ ಆಗ್ತದೆ ಅಂತ ಹೇಳ್ತಾ ತಮ್ಗೆಲ್ರಿಗೂ ಶುಭವನ್ನು ಹಾರೈಸ್ತಾ ಶಾಸಕ ಸುನೀಲ್ ಕುಮಾರ್ಗೆ ಒಂದು ಧನ್ಯವಾದವನ್ನು ಹೇಳಬೇಕು. ಅವರು ಅದ್ರ ನಂತರ ನಮ್ಮ ಕಾಲೇಜಿಗೆ ಬರಲಿಲ್ಲ. PUC ಕಾಲೇಜಿನವರಿಗೆ SLC ವರೆಗೆ ಎಲ್ರಿಗೂ ಬಿಸಿ ಊಟ ಇದೆ. ಅವರ ವಿಶೇಷ ಪ್ರಯತ್ನದಿಂದ ಶೃಂಗೇರಿ ಮಠದಿಂದ ಅದು ಸಾಣೂರು, ಬಜಗೋಳಿ, ಕಾರ್ಕಳ, ಅದರ ನಂತರ ನಾವು ನಿಮ್ಮ ITI ಮಕ್ಕಳಿಗೂ ಸಹ ಆ ಊಟವನ್ನು ಕೊಟ್ಟಿದ್ದೇವೆ. ನಿಮ್ಮ ಪ್ರಯತ್ನದಿಂದ ನಮ್ಮ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ನಿಮ್ಮ ಈ ಉಪಕಾರ ಸ್ಮರಣೆಯನ್ನ ನಾನು ಮಾಡಿಕೊಳ್ಬೇಕು ಮತ್ತು ನಮ್ಮ ಕಾಲೇಜು ಅಭಿವೃದ್ಧಿ ಮಂಡಳಿ ಮಾಡಿಕೊಳ್ಬೇಕು. ನಿಮಗೆ ಒಳ್ಳೆಯದಾಗಲಿ, ಬೇರೆ ಏನು ಹೇಳಲಿಕ್ಕಾಗೋದಿಲ್ಲ. ನಿಮ್ಮಂತಹ ಸಂತತಿ ಸಾವಿರ ಆಗಲಿ ಅಂತ ಹೇಳಿ ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನಮ್ಗೆಲ್ಲರಿಗೂ ಶುಭವನ್ನು ಹಾರೈಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿಗಳಾದ ಶ್ರೀ ಜಯಪ್ರಕಾಶ್ ಶೆಟ್ಟಿ ಹಾಗೂ ಶ್ರೀಮತಿ ಸುಮಾ ಕೇಶರ್ ಅವರು ಎಲ್ಲ ಶಿಬಿರಾರ್ಥಿಗಳಿಗೆ ಶುಭವನ್ನು ಹಾರೈಸಿದ್ದಾರೆ. ಮುಂದಿನ ಮಾತು ಶ್ರೀಮತಿ ಅನ್ನಪೂರ್ಣ ಕಾಮತ್, ಪ್ರಾಚಾರ್ಯರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾರ್ಕಳ ಇವರಿಗೆ. ಇಂದು ಅಕ್ಟೋಬರ್ 1 ವಕೀಲ ಶ್ರೀ ವಾಸುದೇವ ಕಾಮತ್ ಸಭಾಂಗಣ, ಶ್ರೀಮತಿ ರಮಾಬಾಯಿ ವೇದಿಕೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾರ್ಕಳ, ಈ ನಮ್ಮ ಸಂಸ್ಥೆಗೆ ಒಂದು ಶುಭ ದಿನ. ತುಂಬ ಸಂತೋಷ ಆಗ್ತಾ ಇದೆ ನನಗೆ. ಈ ಸಂತೋಷದ ಕಾರಣ ಎರಡು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಮಾನ್ಯ ಶಾಸಕರೇ, ಒಂದು ಸಂತೋಷಕ್ಕೆ ಕಾರಣ ನೀವು. ಏಕೆಂದರೆ ನಾನು ಈ ಸಂಸ್ಥೆಗೆ ಪ್ರಾಂಶುಪಾಲೆಯಾಗಿ ಸೇರಿದ ನಂತರ ನಿಮ್ಮನ್ನು ಕಾಣಲಿಕ್ಕೆ ನಾನು ಬಂದಿದ್ದೆ. ನಿಮಗೆ ನಿಮ್ಮ ಕೆಲಸದ ಒತ್ತಡದಿಂದ ನಮ್ಮ ಸಂಸ್ಥೆಗೆ ಬರಲಿಕ್ಕಾಗಲಿಲ್ಲ. ಆದರೆ ಈ ಒಂದು ಅದೃಷ್ಟವಶ ಕ್ರಿಯೇಟಿವ್ ಸಂಸ್ಥೆಯವರು ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆಯನ್ನು ನಮ್ಮ ಸಂಸ್ಥೆಯಲ್ಲಿ ಇಟ್ಟುಕೊಂಡ ಕಾರಣ ನಮ್ಮ ಅದೃಷ್ಟ, ನಾವು ಭಾಗ್ಯಶಾಲಿಗಳು. ಇಂದು ನಾಳೆಯ ದಿನ ನಾವು ಗಾಂಧಿ ಜಯಂತಿ ಆಚರಿಸ್ತಾ ಇದ್ದೇವೆ. ಅವರ ಶತಮಾನೋತ್ಸವದ ಸಂದರ್ಭದಲ್ಲಿ ಆರಂಭವಾದ ರಾಷ್ಟ್ರೀಯ ಸೇವಾ ಯೋಜನೆ, ಈ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಕ್ರಿಯೇಟಿವ್ ಸಂಸ್ಥೆಯ ಘಟಕದವರು ಈ ಒಂದು ವಾರ್ಷಿಕ ವಿಶೇಷ ಶಿಬಿರವನ್ನು ನಮ್ಮ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿರುವುದು ಅಲ್ಲದೆ ಅದಕ್ಕೆ ಮಾನ್ಯ ಶಾಸಕರು ಬಂದು ಅದನ್ನು ಉದ್ಘಾಟಿಸುವುದು ಈ ಸುಸಂದರ್ಭ ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ವೇದಿಕೆಯಲ್ಲಿರುವ ಎಲ್ಲ ಉಪನ್ಯಾಸಕ ಬಂಧು ಮಿತ್ರರೇ ಹಾಗೂ ನನ್ನ ಕಾಲೇಜು ಅಭಿವೃದ್ಧಿ ಸಮಿತಿಯ ಕೋಶಾಧಿಕಾರಿಗಳೇ ಮತ್ತು ಉಪಸ್ಥಿತರ ಎಲ್ಲ ಗಣ್ಯರಿಗೆ ನಾನು ಹೃತ್ಪೂರ್ವಕವಾಗಿ ವಂದನೆ ಸಲ್ಲಿಸುತ್ತಾ, ಈ ಸಂಸ್ಥೆಗೆ ಕ್ರಿಯೇಟಿವ್ ಸಂಸ್ಥೆಯ ಸಂಸ್ಥಾಪಕರು, ಸಹ ಸಂಸ್ಥಾಪಕರು ಅಂತ ನೀವು ಹಾಕ್ಕೊಳ್ತಾ ಇದ್ದೀರಿ. ಅವರೆಲ್ಲ ಬಂದು ನಮ್ಮ ಸಂಸ್ಥೆಗೆ ಕೇಳಿಕೊಂಡಾಗ, ಈ ಒಂದು ಶಿಬಿರವನ್ನು ನಾವಿಲ್ಲಿ ಮಾಡ್ತೇವೆ ಅಂತ ಕೇಳಿಕೊಂಡಾಗ ನಮ್ಮ ಎಲ್ಲ ಅಧ್ಯಾಪಕ ಬಂಧು ಮಿತ್ರರು, ಹೈಸ್ಕೂಲ್ ವಿಭಾಗದವರು, ಅಲ್ಲದೆ ಮುಖ್ಯವಾಗಿ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿದಾಗ ನನ್ನಷ್ಟು ಖುಷಿಪಟ್ಟವಳು ಬೇರೆ ಯಾರೂ ಇಲ್ಲ. ಇದಕ್ಕೆ ಕಾರಣ, ನಾನು ವಿದ್ಯಾರ್ಥಿಯಾಗಿದ್ದಾಗ NSS ಘಟಕದಲ್ಲಿ ಒಬ್ಬ ಸ್ವಯಂ ಸೇವಕಿಯಾಗಿದ್ದೆ. ಅಲ್ಲದೆ ನನ್ನ ತಮ್ಮ ರಾಷ್ಟ್ರೀಯ ಮಟ್ಟದ NSS ಅಧಿಕಾರಿ, ಒಬ್ಬ ಶಿಬಿರಾರ್ಥಿಯಾಗಿ ದೆಹಲಿಯವರೆಗೆ ಹೋಗಿದ್ದವ. ಈ ಎಲ್ಲ ನೆನಪುಗಳು ನನಗೆ ಬಂದಾಗ ನಾನಿರುವ ಒಂದು ಸಂಸ್ಥೆಯಲ್ಲಿ ಒಂದು ಶಿಬಿರ ನೆರವೇರ್ತಾ ಇರುವುದು ಅನ್ನೋದು ನನಗೆ ಸಂತೋಷ ಕೊಡುವಂತಹ ವಿಷಯ.
ಬ್ಯಾನರ್ನಲ್ಲಿ ನಮಗೆ ಮುಖ್ಯವಾಗಿ ಕಂಡುಬರುವಂತಹ ಒಂದು NSS ಲಾಂಛನ ಇದೆ. ಈ ಲಾಂಛನ ನಮ್ಮ ದೇಶದ ಒಡಿಸ್ಸಾದ ಕೊನಾರ್ಕ್ ಟೆಂಪಲಿನ ರಥದ ಚಕ್ರವಾಗಿರ್ತದೆ. ಆ ರಥದ ಚಕ್ರದಲ್ಲಿ 3 ಬಣ್ಣಗಳಿವೆ, ಕೆಂಪು, ನೀಲಿ ಮತ್ತು ಬಿಳಿ. ಈ ಚಕ್ರ ಅನ್ನೋದೇ ವಿಜ್ಞಾನದ ಉಪನ್ಯಾಸಕರ ಹತ್ರ ಕೇಳಿದರೆ ಜಗತ್ತಿನಲ್ಲಿ 2 ಪ್ರಮುಖ ವಿಷಯಗಳಿಂದಾಗಿ ಬದಲಾವಣೆ ತುಂಬ ಬಂದದ್ದು. ಒಂದು ಬೆಂಕಿ, ಇನ್ನೊಂದು ಚಕ್ರ. ನೀವು ಯಾವುದೇ ವಸ್ತುವನ್ನು ತೆಗೆಯಿರಿ, ಚಕ್ರ ಇದೆ. ಈ ಚಕ್ರ ಎಂದರೆ ಗತಿಶೀಲತೆ, ಚಲನಶೀಲತೆ, ಸಕ್ರಿಯತೆ ಎಲ್ಲವನ್ನು ಇಂಡಿಕೇಟ್ ಮಾಡಿ, ಉತ್ಸಾಹ, ತ್ಯಾಗ ಎಲ್ಲವನ್ನು ಇಂಡಿಕೇಟ್ ಮಾಡುವಂತಹ ಈ 3 ಕಲರ್ ಇರುವಂತಹ ಚಕ್ರವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಈ ಒಬ್ಬ NSS ಸೇವಕ, ಸ್ವಯಂ ಸೇವಕ, ರಾಷ್ಟ್ರೀಯ ಸೇವಾ ಯೋಜನೆ NSS ಅಂತ ಹೇಳಿದ್ರು, ನಾನು ಸದಾ ಸಿದ್ಧ, ನಾನು ಸದಾ ಸೇವೆಗೆ ಸಿದ್ಧ NSS ಅನ್ನೋ ಕಲ್ಪನೆಯನ್ನು ಕೊಡುವಂತಹ ಈ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಕ್ರಿಯೇಟಿವ್ ಸಂಸ್ಥೆಯವರು ಇಲ್ಲಿ ಬಂದು ಕೇಳಿದಾಗ ನನಗೆ ತುಂಬ ಸಂತೋಷ. ಹಾಗೂ ಈ 7 ದಿನದ ಪರ್ಯಂತ ಏನು ಈಗ ನಡೆಯುತ್ತಿದೆ, ಬೆಳಗಿನ ಜಾವ ಯೋಗಾಸನ ಇರ್ಬೋದು, ಆಮೇಲೆ ಶ್ರಮದಾನ ಇರ್ಬೋದು, ಮಧ್ಯಾಹ್ನ ಶೈಕ್ಷಣಿಕ ಚಟುವಟಿಕೆ ಇರ್ಬೋದು, ಆಮೇಲೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಆ ಚೌಕಟ್ಟಲ್ಲಿ ವಿಸಿಲ್ ಹೊಡಿತಾರೆ ಕಾರ್ಯಕ್ರಮ ಅಧಿಕಾರಿಗಳು. ಯಾವ ಹೊತ್ತಿಗೆ ವಿಸಿಲ್ ಆಗ್ತದೆ ಆಗ ಎಲ್ಲ ಶಿಬಿರಾರ್ಥಿಗಳು ಪಟ್ಟವನ್ನು ನಿಲ್ಲಬೇಕು. ಸಮಯ ಪ್ರಜ್ಞೆ ಕಲಿಸ್ತದೆ, ಶಿಸ್ತು ಕಲಿಸ್ತದೆ, ಇತರರ ಜೊತೆ ಹೇಗೆ ಸಹಕರಿಸಿ ಸಹಬಾಳ್ವೆಯನ್ನು ನಡೆಸುವುದನ್ನು ಕಲಿಸ್ತದೆ. ಹಾಗಾಗಿ ಓವರ್ ಆಲ್ ಒಂದು ವ್ಯಕ್ತಿತ್ವ ನಿರ್ಮಾಣ ಮಾಡುವಲ್ಲಿ ಯಾವ ರೀತಿಯ ಪಠ್ಯ ಚಟುವಟಿಕೆಗಳು ಕೊಡದಂತಹ ಪಠ್ಯೇತರ ಏನು ಜ್ಞಾನ ಇದೆ ಅದನ್ನು ನೀವು ಇಲ್ಲಿ ಬಾಚಿಕೊಂಡು ಹೋಗ್ತಾ ಇದ್ದೀರಿ ಮಕ್ಕಳೇ. ನೀವು ನಿಮ್ಮ ಸಂಸ್ಥೆಯ ಬಗ್ಗೆ ತುಂಬ ಚಿರಋಣಿಗಳಾಗಿದ್ದೀರಿ. ಏಕೆಂದರೆ NSS ಘಟಕ ಕೊಡುವುದು ಕೇವಲ 50 ಮಂದಿಗೆ ಮಾತ್ರ. ಆದರೆ ನಿಮ್ಮ ಸಂಸ್ಥೆ ತುಂಬ ಉದಾರಿಯಾಗಿ ತುಂಬ ವಿದ್ಯಾರ್ಥಿಗಳನ್ನು ಈ ಒಂದು ಅನುಭವಕ್ಕೋಸ್ಕರ ನಿಮ್ಮನ್ನು ಕರೆತಂದಿದೆ. ಅನುಭವ ಸದಾ ಅನುಭವ ಸವಿಯಾಗಿರ್ತದೆ, ಆದರೆ ಅದಕ್ಕಿಂತ ಸವಿ ನೆನಪು. ಆ ಅನುಭವದ ನೆನಪು ನಿಮ್ಮ ಜೀವನದುದ್ದಕ್ಕೂ ನೀವು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದಂತಹ ಈ ಒಂದು ಶಿಬಿರದ ವಿಚಾರಗಳನ್ನು ಮನದಟ್ಟು ಮಾಡಿಕೊಳ್ತಾ ಇರ್ತೀರಿ, ಮನನ ಮಾಡಿಕೊಳ್ತಾ ಇರ್ತೀರಿ. ಜೀವನದಲ್ಲಿ ತುಂಬ ನಿಮಗೆ ಸಹಾಯ ಆಗಲಿಕ್ಕಿದೆ ಈ ಶಿಬಿರ. NSS ಅಧಿಕಾರಿಯಾಗಿ NSS ಘಟಕದ ವಿಶೇಷ ವಾರ್ಷಿಕ ಶಿಬಿರಗಳನ್ನೆಲ್ಲ ಮಾಡಿದಂತಹ ಅನುಭವ ಇರುವ ನನಗೆ ಈ ಒಂದು ಕಾಯಕಲ್ಪ ಸಿಕ್ಕಿದ್ದು, ನಾನು ತುಂಬ ಈ ಕ್ರಿಯೇಟಿವ್ ಸಂಸ್ಥೆಗೆ ನಾನು ಚಿರಋಣಿಯಾಗಿದ್ದೇನೆ. ಸಂಸ್ಥೆಯಲ್ಲಿರುವಂತಹ ಕೆಲವು ನ್ಯೂನತೆಗಳು ಕಂಡು ಬರಬಹುದು ನಿಮಗೆ. ಆ ನ್ಯೂನತೆಗಳನ್ನೆಲ್ಲ ಮರೆತು ಆದಷ್ಟು ನಾವು ಕೊಟ್ಟಂತಹ ಏನೆಲ್ಲ ಸೌಲಭ್ಯಗಳು ನಮ್ಮಿಂದ ಆದಂತಹ ಏನಾಗಿದೆ ಅದರ ಬಗ್ಗೆ ನೀವು ಸಮ್ಮತಿ ನೀಡಿ ನಮ್ಮ ಜೊತೆ ಸಹಕರಿಸಿ ಸೌಲಭ್ಯಗಳ ಎಲ್ಲ ಪರಿಕರಗಳ ಉಪಯೋಗಗಳನ್ನು ಪಡೆದುಕೊಂಡು ನಮ್ಮ ಉಪನ್ಯಾಸಕರು ಮಿತ್ರರು ಕೂಡ ಇಲ್ಲಿ ಬಂದು ನಿಮ್ಮ ಜೊತೆ ಸಹಕರಿಸಲಿಕ್ಕಿದ್ದಾರೆ. ಹಾಗಾಗಿ ನಿಮ್ಮ ಒಡನಾಟ 7 ದಿನದ್ದು ತುಂಬ ಯಶಸ್ವಿಯಾಗಲಿ, ಈ ಒಂದು ಶಿಬಿರ ತುಂಬ ಯಶಸ್ವಿಯಾಗಿ ನಡೆಯಲಿ ಅಂತ ನಾನು ಈ ಸಂಸ್ಥೆಯ ಒಬ್ಬ ಪ್ರಾಂಶುಪಾಲಿಯಾಗಿ ಹರಸುತ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೀನಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಅಮೃತ್ ರೈ ಹಾಗೂ ಶ್ರೀ ಆದರ್ಶ MK ಅವರು ಶಿಬಿರಾರ್ಥಿಗಳಿಗೆ ಶುಭವನ್ನು ಹಾರೈಸಿದ್ದಾರೆ. ಮುಂದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ವಿದ್ವಾನ್ ಗಣಪತಿ ಭಟ್ ಅವರಿಂದ ಅಧ್ಯಕ್ಷೀಯನು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸ್ವರ್ಣ ಕಾರ್ಕಳ, ಸ್ವಚ್ಛ ಕಾರ್ಕಳ ಎಂದೇ ಖ್ಯಾತರಾಗಿರುವಂತಹ ಮಾನ್ಯ ಶಾಸಕರಾದ ಸುನೀಲ್ ಕುಮಾರ್ ಅವರೇ ಹಾಗೂ ಎಲ್ಲ ಗಣ್ಯರೇ, NSS ಎನ್ನುವಂತಹದ್ದು ಮೇಡಮ್ ಇವಾಗ ಹೇಳಿದ ಹಾಗೆ ಒಂದು ಪರಿಪೂರ್ಣತೆಯನ್ನು ಒದಗಿಸುವಂತಹ ಒಂದು ಕಾಯಕ ಇದು. ಆ NSSನ
ದೈನಂದಿನವಾಗಿರತಕ್ಕಂತಹ ಚಟುವಟಿಕೆಯನ್ನು ನೋಡಿದರೆ ನಮಗೆ ಅದು ಅರಿವಾಗ್ತದೆ. ವಿಶೇಷವಾದಂತಹ ಶಿಬಿರದಲ್ಲಿ ನಾವು ಇದನ್ನೆಲ್ಲವನ್ನು ಕೂಡ ಪಡೆದುಕೊಳ್ಳಲಿಕ್ಕಿದ್ದೇವೆ. ಬೆಳಿಗ್ಗೆ ಬೇಗ ಹೇಳ್ತೇವೆ, ಧ್ಯಾನ, ಯೋಗ ಇತ್ಯಾದಿಗಳನ್ನು ಮಾಡ್ತೇವೆ. ದೈಹಿಕ ಸದೃಢತೆಗೆ, ಅದೇ ರೀತಿಯಲ್ಲಿ ಆನಂತರದಲ್ಲಿ ಶ್ರಮದಾನವನ್ನು ಮಾಡ್ತೇವೆ, ಅದು ಕೂಡ ದೈಹಿಕವಾಗಿರತಕ್ಕಂತಹ ಕ್ಷಮತೆಗೆ. ತದನಂತರದಲ್ಲಿ ಶೈಕ್ಷಣಿಕವಾಗಿರತಕ್ಕಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತೇವೆ, ಜ್ಞಾನ ವೃದ್ಧಿಗೋಸ್ಕರವಾಗಿ. ಅನಂತರ ಮಾನಸಿಕ ನೆಮ್ಮದಿಗೆ, ಮನೋರಂಜನೆಗೆ ಸಾಂಸ್ಕೃತಿಕವಾಗಿರತಕ್ಕಂತಹ ಕಾರ್ಯಕ್ರಮಗಳು. ಅಂದರೆ ಈ ಒಂದು ದಿನದ ಈ ಕಾರ್ಯ ಚಟುವಟಿಕೆಗಳ ಅವಲೋಕನವನ್ನು ಮಾಡ್ತಾ ಹೋದರೆ ನಾವು ನಮ್ಮ ಬದುಕಿನ ಒಂದು ಅರ್ಥದಲ್ಲಿ ಒಂದು ಪರಿಪೂರ್ಣತೆಯತ್ತ ಸಾಗುವ ಕ್ಷಣಗಳನ್ನು, ಆ ಲಕ್ಷಣವನ್ನು ನಾವು ಕಾಣ್ತೇವೆ. ಅಂದರೆ ಈ ಪರಿಪೂರ್ಣತೆ ಎಂಬತಕ್ಕಂತಹದ್ದು ಕೇವಲ ವಿದ್ಯಾರ್ಜನೆಯಿಂದ ಮಾತ್ರವಲ್ಲ, ಆ ನಾವು ಪಡೆದಂತಹ ಜ್ಞಾನ, ಅದರ ಕಾರ್ಯಪ್ರಯೋಗ ಎಂಬತಕ್ಕಂಥದ್ದು. ನಾವು ಸಮಾಜದಲ್ಲಿ ಮುಖ್ಯ ವಾಹಿನಿಗೆ ಬಂದಂತಹ ಸಂದರ್ಭದಲ್ಲಿ, ಅಂದರೆ ನಮ್ಮ ಕಾರ್ಯಕ್ಷೇತ್ರವನ್ನು ನಾವು ಪ್ರವೇಶಿಸಿದಂತಹ ಸಂದರ್ಭದಲ್ಲಿ ಆ ಪ್ರಾಕ್ಟಿಕಲ್ ನಾಲೆಜ್ ಎನ್ನುವಂಥದ್ದು, ಥಿಯರಿಟಿಕಲ್ ನಾಲೆಜ್ ಎಂಬತಕ್ಕಂಥದ್ದು ಎಲ್ರಿಗೂ ಇರುತ್ತೆ. ಆದರೆ ಆ ಜ್ಞಾನವನ್ನು ಪಡೆದಂತಹದ್ದನ್ನು ಸಮರ್ಪಕವಾದಂತಹ ರೀತಿಯಲ್ಲಿ ಇತರರಿಗೆ ಹಾನಿ ಆಗದಂತೆ, ಸಾಮಾಜಿಕವಾಗಿರತಕ್ಕಂಥ ಒಳಿತುಂಟಾಗುವಂತಹ ರೀತಿಯಲ್ಲಿ ಅದರ ಸದ್ಬಳಕೆ ಎನ್ನುವಂತಹದ್ದನ್ನು ಈ NSS ಎಂಬತಕ್ಕಂಥದ್ದು ನಮಗೆ ಕಲಿಸಿಕೊಡ್ತದೆ. ನಮ್ಮಲ್ಲಿ ಸಂಘೆ ಶಕ್ತಿ ಕಲವ್ಯುಗೆ ಎಂಬುದಾಗಿ ಹೇಳ್ತಾರೆ. ಅಂದರೆ ಈ ಸಮಷ್ಟಿ ಎಂಬತಕ್ಕಂಥದ್ದು ಎಲ್ಲ ಒಟ್ಟಾಗಿ ಇರುವಂತಹದ್ದು. ಸಾಮಾನ್ಯವಾಗಿ ಮನುಷ್ಯ ಎಂದಾಕ್ಷಣದಲ್ಲಿ ಸಹಜವಾಗಿ ಭಿನ್ನ ಭಿನ್ನವಾಗಿರತಕ್ಕಂತಹ ಅಭಿಪ್ರಾಯಗಳು, ಮನೋಭಾವಗಳು, ಕಾರ್ಯಾಚರಣೆಗಳು ಅಥವಾ ನಮ್ಮ ಮನಸ್ಸಿನ ಭಾವನೆಗಳೆಲ್ಲವೂ ಕೂಡ ಭಿನ್ನ ಭಿನ್ನವಾಗಿದ್ದರೂ ಕೂಡ ಅವನ್ನೆಲ್ಲವನ್ನು ಕೂಡ ಒಟ್ಟುಗೂಡಿಸಿಕೊಂಡು ಒಟ್ಟಾಗಿ ಹೋಗುವಂತಹದ್ದನ್ನು ಕಲಿಸ್ತಿದೆ ಈ NSS ಎಂಬತಕ್ಕಂಥದ್ದು. ವಾಸ್ತವಿಕವಾಗಿ ಮೇಡಮ್ ಈಗ ಹೇಳಿದ್ರು, ಅದನ್ನು ಡಿಪಾರ್ಟ್ಮೆಂಟ್ನಿಂದ, ಇಲಾಖೆಯಿಂದ 50 ಮಕ್ಕಳಿಗೆ ಮಾತ್ರ ಇಲ್ಲಿ NSS ವಿಶೇಷ ಶಿಬಿರಕ್ಕೆ ಅನುಮತಿ ಇರುವಂತಹದ್ದು. ನಾವು ಮಾತ್ರ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು, ಅಂದರೆ ಕಾಮರ್ಸಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಪಾಲ್ಗೊಂಡು ಈ ವಿಶೇಷ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ಆ ಸಂಖ್ಯೆಗೆ ಸೀಮಿತಗೊಳ್ಳದೆ ಎಲ್ಲರನ್ನೂ ಕೂಡ ಇದರಲ್ಲಿ ತೊಡಗಿಸಿಕೊಂಡು ಅದರ ಅನುಭವವನ್ನು ಎಲ್ಲರೂ ಕೂಡ ಪಡೆದುಕೊಳ್ಳಬೇಕು. ಈ ಪರಿಪೂರ್ಣತೆಯನ್ನ ನಾವೆಲ್ಲರೂ ಕೂಡ ಪಡೆದುಕೊಳ್ಳಬೇಕು ಎನ್ನುವಂತಹ ಉದ್ದೇಶ ಎಂಬತಕ್ಕಂತಹದ್ದು ಇಲ್ಲಿ ಅಡಕವಾಗಿರುವಂತಹದ್ದು. ಅದರ ಜೊತೆಗೆ ಈ NSS ಎಂಬತಕ್ಕಂತಹದ್ದೇನಿದೆ ಒಂದು ಜೀವನ ಮೌಲ್ಯವನ್ನು ಕೊಡುವಂತಹದ್ದಾಗಿದೆ. ಜೀವನ ಮೌಲ್ಯ ಅಂತಂದ್ರೆ ಎಲ್ಲರೊಳಗೊಂದಾಗಿ ನಾವು ಕೂಡ ನಮ್ಮ ಕಾರ್ಯ ಸಾಧನೆಯನ್ನ, ನಮ್ಮ ಯಾವ ಹಿತವನ್ನ, ಸಾಮಾಜಿಕ ಹಿತವನ್ನ ನಾವು ಗಟ್ಟಿಗೊಳಿಸಿಕೊಳ್ಳಬೇಕಾದಂತಹ ಸಂದರ್ಭ. ಹಾಗೆಯೇ ಎಂತಹದೇ ಸಂದರ್ಭಗಳು ಎದುರಾದಾಗಲೂ ಕೂಡ ಅತ್ಯಂತ ದೃಢ ಚಿತ್ತದಿಂದ ನಾವು ಮುನ್ನುಗ್ಗುವಂತಹದ್ದು, ಬಂದ ಸಮಸ್ಯೆಗಳನ್ನು, ಸವಾಲುಗಳನ್ನು ಸಮರ್ಥವಾಗಿ ನಿಭಾಯಿಸುವ, ಎದುರಿಸುವಂತಹ ಒಂದು ಮನೋಸ್ಥೈರ್ಯ ಎಂಬತಕ್ಕಂಥದ್ದು ನಮ್ಮಲ್ಲಿ ಸಿದ್ಧವಾಗಬೇಕು ಎನ್ನುವಂತಹ ಎಲ್ಲ ಉದ್ದೇಶದಿಂದ ಈ ವ್ಯಕ್ತಿತ್ವ ವಿಕಸನ ಎಂಬತಕ್ಕಂಥದ್ದು. ವ್ಯಕ್ತಿತ್ವ ವಿಕಸನ ಅಂತಂದ್ರೆ ಯಾವುದೋ ಒಂದು ವಿಭಾಗದಲ್ಲಿ ಆಗುವಂತಹದ್ದಲ್ಲ, ಸಮಗ್ರವಾಗಿರತಕ್ಕಂತಹ ಒಂದು ಅರಿವು ಎನ್ನುವಂತಹದ್ದು. ನಾವು ಸಾಕಷ್ಟು ಮುಂದುವರೆದಿರ್ತೇವೆ, ಮುಂದೆ ಉದ್ಯೋಗವನ್ನು ಹೊಂದುವಂತವರಾಗ್ತೇವೆ, ಕೆಲವರು ಉದ್ಯೋಗದಾತರು ಕೂಡ ಆಗಬಹುದು. ಆ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ವರ್ತಿಸಬೇಕು, ಸಮಾಜದೊಂದಿಗೆ ನಮ್ಮ ನಡವಳಿಕೆ ಅಥವಾ ಸಮಾಜದಲ್ಲಿ ನಮ್ಮ ಕೊಡುಗೆ ಏನು, ಸಮಾಜಕ್ಕಾಗಿ ನಾವು ಏನನ್ನು ಮಾಡಬೇಕು ಎನ್ನುವಂತಹ ಭಾವ, ಅಂದರೆ ಈ ತ್ಯಾಗ ಮನೋಭಾವ ಎಂಬತಕ್ಕಂತಹದ್ದು. ನಮ್ಮಲ್ಲಿರುವಂತಹ ಸಂಪನ್ಮೂಲಗಳು ಸಮಾಜಮುಖಿಯಾಗಿ ಯಾವ ರೀತಿಯಲ್ಲಿ ಅದು ಪ್ರಯೋಜನವಾಗುತ್ತದೆ ಎಂಬತಕ್ಕಂತಹದ್ದನ್ನು ತಿಳಿದುಕೊಳ್ಳುವ ಒಂದು ಮೂಲ ಹಂತ ಇಲ್ಲಿಂದ ಆರಂಭವಾಗಬೇಕು. ಈ ತ್ಯಾಗ ಮನೋಭಾವ ಅಂತಂದ್ರೆ ಸರ್ವಸ್ವವನ್ನು ತ್ಯಾಗ ಮಾಡುವುದು ಅಂತಲ್ಲ, ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದರ ಜೊತೆಗೆ ನಮ್ಮಿಂದ ಸಮಾಜಮುಖಿಯಾಗಿ ಏನನ್ನ ಮಾಡುವುದಕ್ಕೆ ನಮ್ಮಿಂದ ಸಾಧ್ಯ, ಈ ರೀತಿಯ ಒಂದು ವಿಶಾಲ ಮನೋಭಾವ, ಈ ಏಕತೆಯ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬತಕ್ಕಂತಹ ಈ ಒಂದು ಸಂದೇಶವನ್ನು ನಾವೆಲ್ಲರೂ ಕೂಡ
ತೆಗೆದುಕೊಳ್ತಾ ಈ ಕಾರ್ಕಳದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಈ ಆವರಣದಲ್ಲಿ ನಡೆಯುತ್ತಿರುವಂತಹ ಈ ಒಂದು 7 ದಿನಗಳ ಈ ಒಂದು ವಿಶೇಷವಾದಂತಹ ವಾರ್ಷಿಕ ಶಿಬಿರ ಎಂಬತಕ್ಕಂತಹದ್ದು ನಿಮಗೆ ಇಂತಹ ವಿಶೇಷವಾದಂತಹ ಜೀವನದುದ್ದಕ್ಕೂ ನೆನಪಿನಲ್ಲಿರುವಂತಹ ಒಳ್ಳೆಯ ಅನುಭವಗಳನ್ನು ನಿಮಗೆ ಕೊಡುವಂತಾಗಲಿ, ಎಲ್ಲ ರೀತಿಯಲ್ಲಿಯೂ ಕೂಡ ಒಂದು ವಿಶೇಷವಾದಂತಹ ಅನುಭವವನ್ನು ಪಡೆದುಕೊಂಡು ನಿಮಗೆಲ್ಲರಿಗೂ ಶುಭವಾಗಲಿ ಎಂಬುದಾಗಿ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ರಾಷ್ಟ್ರೀಯ ಸೇವಾ ಯೋಜನೆಯ ಧ್ಯೇಯವಾಕ್ಯ ನನಗಲ್ಲ ನಿನಗೆ ಎನ್ನುವಂತೆ ನಮ್ಮ ಶಿಬಿರಾರ್ಥಿಗಳಲ್ಲಿ ಸಮಾಜ ಸೇವೆಯ ಮನಸ್ಸು ಜಾಗೃತವಾಗಲಿ ಎಂಬ ಹಾರೈಕೆಯೊಂದಿಗೆ ಈ ದಿನ ಉದ್ಘಾಟನೆಗೊಂಡ ವಾರ್ಷಿಕ ವಿಶೇಷ ಶಿಬಿರದ ಉದ್ಘಾಟಕರಾಗಿ ಆಗಮಿಸಿದ ಸನ್ಮಾನ್ಯ ಶ್ರೀ ವಿ ಸುನೀಲ್ ಕುಮಾರ್ ಅವರಿಗೆ ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ವಿದ್ವಾನ್ ಗಣಪತಿ ಭಟ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಹಾಗೆ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಎಸ್ ನಿತ್ಯಾನಂದ ಪೈ ಅವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿದ್ವಾನ್ ಗಣಪತಿ ಭಟ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇನ್ನೋರ್ವ ಅತಿಥಿಗಳಾದ ಶ್ರೀ ಜಯಪ್ರಕಾಶ್ ಶೆಟ್ಟಿ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶ್ರೀ ಅಮೃತ್ ರೈ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಅತಿಥಿಗಳಾದ ಶ್ರೀಮತಿ ಸುಮಾ ಕೇಶವ್ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಡಾಕ್ಟರ್ ಗಣನಾಥ್ ಶೆಟ್ಟಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ಶ್ರೀಮತಿ ಅನ್ನಪೂರ್ಣ ಕಾಮತ್ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಶ್ರೀ ಆದರ್ಶ ಎಂಕೆ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವಾರ್ಷಿಕ ವಿಶೇಷ ಶಿಬಿರದ ಉದ್ಘಾಟನಾ ಸಮಾರಂಭದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಸಂಸ್ಥಾಪಕರಲ್ಲಿ ಓರ್ವರಾದ ವಿದ್ವಾನ್ ಗಣಪತಿ ಭಟ್ ಅವರಿಗೆ ಸೇರಿದ ಸರ್ವರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ. ಇಲ್ಲಿವರೆಗೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸನ್ಮಾನ್ಯ ಶಾಸಕರಾದ ಶ್ರೀ ವಿ ಸುನೀಲ್ ಕುಮಾರ್ ಅವರಿಗೆ ಸರ್ವರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದೆ. ಹಾಗೆ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಎಸ್ ನಿತ್ಯಾನಂದ ಪೈ, ಶ್ರೀ ಜಯಪ್ರಕಾಶ್ ಶೆಟ್ಟಿ, ಶ್ರೀಮತಿ ಸುಮಾ ಕೇಶವ್, ಶ್ರೀಮತಿ ಅನ್ನಪೂರ್ಣ ಕಾಮತ್ ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಸಂಸ್ಥಾಪಕರಾದ ಡಾಕ್ಟರ್ ಗಣನಾಥ್ ಶೆಟ್ಟಿ, ಶ್ರೀ ಅಮೃತ್ ರೈ, ಶ್ರೀ ಆದರ್ಶ ಎಂಕೆ ಅವರಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದೆ. ಕಾರ್ಯಕ್ರಮಾಧಿಕಾರಿಗಳಾದ ಶ್ರೀ ಉಮೇಶ್ ಅವರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾರ್ಕಳ ಇದರ ಎಲ್ಲ ಅಧ್ಯಾಪಕರು, ಶಾಲಾ ಶಿಕ್ಷಕರು ಹಾಗೂ ಉಪನ್ಯಾಸಕರಿಗೂ ಕೂಡ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕರೆಯೋಲೆಯನ್ನು ಮನ್ನಿಸಿ ಆಗಮಿಸಿದ ಎಲ್ಲ ಆಹ್ವಾನಿತರಿಗೂ, ಎಲ್ಲ ಶಿಬಿರಾಧಿಕಾರಿಗಳಿಗೂ, ಉಪನ್ಯಾಸಕೇತರ ಮಿತ್ರರಿಗೂ, ಮಾಧ್ಯಮ ಮಿತ್ರರಿಗೂ ಹಾಗೂ ಶಿಬಿರಾರ್ಥಿಗಳಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಉದ್ಘಾಟನಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದ.